ಶುರೋನು ಗೃಹಾತು ವಿಜ್ಞಾನ ಕರ್ಮಣೋ ಶ್ರೇಧ ಯಜ್ಜುಚ್ಚೇತ ಸಮುಚ್ಚಯ ಪೂರ್ವೋಕ್ತೈಕಾತ್ಮ ತಾತ್ಪರ್ಯಾತ್ ವೇದಸ್ಯಾಸು ನ ಯುಜ್ಯತೆ यज्जुच्चेत समुच्चय यदि उच्येत यज्जुच्चेत समुच्चय विज्ञान कर्मणो यो विज्ञानकर्मणोः त्रेधा यदि उच्येत समुच्चयः पूर्वोक्तैकात्म्यतात्पर्यात् वेदस्य असौ न युज्यते। असु कहानः असु समुच्चयः न युज्यते कोसु समुच्चयः विज्ञान कर्मणोः त्रेधा समुच्चयः विज्ञान ಅಂದ್ರೆ ಅವರು ಹೇಳೋದು ಶಂಕರಾಚಾರ್ಯ ಪ್ರಕಾರ ಆತ್ಮಜ್ಞಾನ ಅವರು ಹೇಳೋದು ಉಪಾಸನೆ ಅದೇ ಉಪಾಸನೆ ಅವರ ಸುರೇಶಾಚಾರ್ಯ ಪ್ರಕಾರ ಜ್ಞಾನ ಕರ್ಮಗಳ ಸಮುಚ್ಚಯಲ್ಲಿ ಜ್ಞಾನ ಪ್ರಧಾನ ಕರ್ಮ ಅಂಗ ಒಂದು ಕರ್ಮ ಪ್ರಧಾನ ಜ್ಞಾನ ಅಂಗ ಎರಡು ಈಕ್ವಲ್ ಸಮ ಪ್ರಧಾನ ಮೂರು ತರ ಸಮುಚ್ಚಯ ಹೇಳ್ತಾರೆ ಜ್ಞಾನ ಪ್ರಧಾನ ಇಟ್ಕೊಂಡು ಕರ್ಮ ಅಂಗ ಇಟ್ಕೊಂಡು ಒಂದು ಸಿದ್ಧ ಇಲ್ಲ ಕರ್ಮ ಪ್ರಧಾನ ಜ್ಞಾನ ಅಂಗ ಅಂಗ ಸೆಕೆಂಡ್ರಿ ಇಂದ ಒಂದು ಮೈನು ಸೆಕೆಂಡ್ರಿ ಪ್ರೈಮು ಇದು ಒಳ್ಳೆದಲ್ಲಮ್ಮ ಆಗಲ್ವಾ ವಿಜ್ಞಾನ ಕರ್ಮಗಳಿಗೆ ಸಮುಚ್ಚಯವು ಮೂರು ತರಹ ಯಾವ ರೀತಿ ಮೂರು ತರಹ ಸುಮನಮ್ಮ ಅಕ್ಕ ಹೇಳಿಮ್ಮ ಯಾವ ತರಹ ಮೂರು ತರಹ ಸಮುಚ್ಚಯ ವಿಜ್ಞಾನ ಕರ್ಮಗಳಿಗೆ ಇವಾಗ ಬಂದ್ರ ವಿಜ್ಞಾನ ಪ್ರಧಾನ ಕರ್ಮ ಅಂಗ ಇದು ಒಂದು ಕರ್ಮ ಪ್ರಧಾನ ವಿಜ್ಞಾನ ಅಂಗ ಎರಡು 50-50 ಮೂರು ಖಂಡನೆ ಮಾಡೋದು ಆತ್ಮಜ್ಞಾನ ಅನ್ಕೊಂಡಿದ್ದಾರೆ ಉಪಾಸನೆಯನ್ನು ಜ್ಞಾನ ಕರ್ಮವನ್ನು ಖಂಡನೆ ಮಾಡೋದ ಸಮುಚ್ಚಯ ಹೊಂದತ್ತೆ ಉಪಾಸನೆಗೂ ಕರ್ಮಕ್ಕೂ ಸಮುಚ್ಚಯ ಶಾಸ್ತ್ರ ಸಮ್ಮತವೇ ಭಾಷ್ಯಕಾರ ಸಮ್ಮತವೇ ಖಂಡನೆ ಮಾಡುವಾಗ ಜ್ಞಾನ ವಸ್ತುತಂತ್ರ ಜ್ಞಾನ ಇಟ್ಕೊಂಡಿರ್ತಾರೆ ಅವ್ರ ವಸ್ತುತಂತ್ರ ಜ್ಞಾನ ಅವ್ರಿಗೆ ಗೊತ್ತೇ ಇಲ್ಲ ಯಾರಿಗೆ ಅಲ್ಲೋ ಜ್ಞಾನ ಕರ್ಮ ಸಮುಚ್ಚಯ ಅವ್ರು ಹೇಳ್ತಾರೆ ಉಪನಿಷತ್ ಜ್ಞಾನವನ್ನು ಇದೇ ಜ್ಞಾನ ಅಂತಾರೆ ಅವರು ಉಪನಿಷತ್ ಜ್ಞಾನವನ್ನು ಈ ತಮ್ಮ ಇದಕ್ಕೆ ಜ್ಞಾನ ಅಂತಾರೆ ತಾವು ಹೇಳುವ ಬ್ರಹ್ಮಲೋಕವೇ ಹೇಳಿ ಇಲ್ಲೇ ಇಲ್ಲ ಅವ್ರ ಪ್ರಕಾರ ತತ್ವಜ್ಞಾನ ಅಂದ್ರೆ ಇಲ್ಲೇ ಇಲ್ಲ ವಸ್ತುತಂತ್ರ ಜ್ಞಾನ ಹಾಗೆ ಜ್ಞಾನ ಮತ್ತು ಕರ್ಮಗಳಿಗೆ ಮೂರು ಪ್ರಕಾರವಾದ ಸಮುಚ್ಚಯವು ಯದಿ ಹೇಳುವುದಾದರೆ ಆಮೇಲೆ ದಾಖಲೆ ಬರ್ಕೊಳ್ಳಿ ವಿಜ್ಞಾನ ಕರ್ಮಗಳಿಗೆ ಮೂರು ಪ್ರಕಾರವಾದ ಸಮುಚ್ಚಯವನ್ನು ಹೇಳುವುದಾದರೆ ಹೇಗೆ ಮೂರು ಪ್ರಕಾರ ಎಂದರೆ ಇನ್ ಬ್ರಾಕೆಟ್ ಹೇಗೆ ಮೂರು ಪ್ರಕಾರ ಸಮುಚ್ಚಯ ಎಂದರೆ ಜ್ಞಾನ ಪ್ರಧಾನ ಕರ್ಮ ಅಂಗ ಒಂದು ಜ್ಞಾನ ಪ್ರೈಮೋ ಕರ್ಮ ಸೆಕೆಂಡ್ರಿ ಇದು ಒಂದು ಕರ್ಮ ಪ್ರೈಮೋ ಜ್ಞಾನ ಸೆಕೆಂಡ್ರಿ ಇದು ಎರಡು ಈಕ್ವಲ್ ಮೂರು 50-50 ಅವ್ರು ಹಾಗೆ ಮಾಡಿದಾರ ಜ್ಞಾನ ಕರ್ಮಗಳೆರಡೂ ಸಮಪ್ರಧಾನವಾಗಿಯೂ ಅಂಗಾಂಗಿಗಳಾಗಿಯೂ ಕಾರಣವೆಂಬುದು ಸರಿಯಲ್ಲ ಎರಡು ಆಗತ್ತವಲ್ಲ ಎರಡಕ್ಕೂ ಅಂಗಾಂಗಿಗಳಾಗಿಯೂ ಓಕೆಮ್ಮ ಆಯ್ತು ಸಮುಚ್ಚಯ ಅಂದ್ರೆ ಈಕ್ವಲ್ ಆಗಿ ಗುರುಗಳೇ ಆಮ ಸಮುಚ್ಚಯ ಅಂದ್ರೆ ಎರಡು ಈಕ್ವಲ್ ಒಂದು ರೀತಿ ಸಮುಚ್ಚಯ ಒಂದು ಮೈನು ಒಂದು ಸಬ್ಬು ಅನ್ನೋದು ಒಂದು ಸಮುಚ್ಚಯ ಇನ್ನೊಂದು ಮೈನು ಇನ್ನೊಂದು ಸಬ್ಬು ಅನ್ನೋದು ಹಾಗೆ ಜ್ಞಾನ ಮೈನು ಕರ್ಮ ಸಬ್ಬು ಅದೊಂದು ರೀತಿ ಸಮುಚ್ಚಯ ಸಮುಚ್ಚಯ ಶಬ್ದಕ್ಕೆ ಕೂಡಿಸ್ಕೊಳ್ಳೋದು ಅಂತ ಸಮುಚ್ಚಯ ಪದಕ್ಕರ್ಥ ಇದು ಅಸೆಂಬ್ಲಿಂಗ್ ಕೂಡಿಸ್ಕೊಳ್ಳೋದು ಅಸೆಂಬ್ಲಿಂಗ್ ಓಕೆ ಜೊತೆ ಮಾಡೋದು ಗಂಡ ಹೆಂಡತಿ ಜೊತೆ ಮಾಡೋದು ಪುರುಷ ಹುಡುಗ ಹುಡುಗಿ ಜೊತೆ ಮಾಡೋದು ಸಮುಚ್ಚಯ ಇಲ್ಲಿ ಸಾರಿಗೆ ಉಪ್ಪು ಹುಳಿ ಖಾರ ಸಮುಚ್ಚಯ ಮಾಡೋದು ಊರ್ಬೇಕು ಅಲ್ಲಿ ಉಪ್ಪಿಲ್ದೆ ಸಾರು ಊಟ ಮಾಡಕ್ಕಾಗಲ್ಲ
ಸಂಶಯ ಮಾಡೋದು ಮೂರು ಇಲ್ಲ ಇಲ್ಲ ಅದರ ಪ್ರಯೋಜನ ಅದು ರುಚಿ ಇರಲ್ಲ ಅಂತ. ಜ್ಞಾನ ಕರ್ಮ ಇದೆಯೋ ರುಚಿ ಇರಲ್ಲ, ಕರ್ಮಕ್ಕೂ ಜ್ಞಾನ ಇದೆಯೋ ರುಚಿ ಇರಲ್ಲ. ಇಲ್ಲ ಎರಡು ಈಕ್ವಲ್ ಆದ್ರೂ ಪರವಾಗಿಲ್ಲ. ಬಟ್ ಈ ಮೂರು ತರ ಸಮಸ್ಯೆ ಯಾವುದೋ ಒಂದು ಸಮಸ್ಯೆ ಹೇಳಿ ಯಾರು ಹಂಗಿಟ್ಟಿರೋದು ಅದನ್ನ ನೀನ ಈ ತೇಜದ ಕೆಲಸ ಹಾಗೆ ನೀನು ಯಾರು ಇರಲ್ಲ. ಹೋಮ ಜಗದೇ ಕುಂಟದೆ ಆಶೀರ್ವಾದ ಆಶೀರ್ವಾದ ఉంది ಆಶೀರ್ವಾದ ಮಗನ ಗೋಡೆ ಸರಿಪಿ ಹತ್ತ ಜೋ ಗೋಡೆ ಸರಿಪಿಡ ಸರಿಪಿ ಗೋಡೆಗೆ ಹತ್ತ ನೀನು చాలా మేలే ఇప్పుడు నడిచి వెంకటేశ్వరుడుగా మూడోపోడా ಅಸಮಾ ಏ ಸುಮನಾಮ ಇದು ಮಾಡ ಸುಮನ ಅಕ್ಕನ ತೆಗಿಯೋ ಇದು ಬಿಟ್ಟು ಅಲ್ಲ ಇದು ಮುಂದೆ ಸೆಂಟೆನ್ಸ್ ಆಗಿಲ್ಲ ಅದು ಆ ಸೆಂಟೆನ್ಸ್ ಕಂಪ್ಲೀಟ್ ಆಗ್ಲಿಲ್ಲ. ಇನ್ನೊಂಚೂರು ಲೈನ್ ಲಾಸ್ಟ್ ಲೈನ್ ಹೇಳಿ ಗುರುಗಳೇ. ಅಲ್ಲ ಜ್ಞಾನ ಪ್ರಧಾನ ಹೇಳಿದ್ರಿ ಆಮೇಲೆ ಮುಂದಕ್ಕೆ ಜ್ಞಾನ ಪ್ರಧಾನ ಕರ್ಮ ಅಂಗ 1, ಕರ್ಮ ಪ್ರಧಾನ ಜ್ಞಾನ ಅಂಗ 2, 2 ಈಕ್ವಲ್ 3 ಆಯ್ತು. ಆಮೇಲೆ ಆ ಸೆಂಟೆನ್ಸ್ ಕಂಪ್ಲೀಟ್ ಆಗ್ಲಿಲ್ಲ. ಅಲ್ಲ ಈ ರೀತಿ ಸಮುಚ್ಚಯವನ್ನು ನೀವು ಹೇಳುವುದಾದರೆ, ಈ ರೀತಿ ಕೂಡಿಸ್ಕೊಂಡು ಮಾಡಬೇಕು ಎಂದು ಹೇಳುವುದಾದರೆ ಅಸೌ ಇದು ಪೂರ್ವೋಕ್ತ ಐಕಾತ್ಮ ತಾತ್ಪರ್ಯಾದ ವೇದಸ್ಯ ವೇದವು ಹಿಂದೆ ಹೇಳಿದ ಐಕಾತ್ಮ ತಾತ್ಪರ್ಯ ಉಳ್ಳದ್ದಾದ್ರಿಂದ ಇದು ಹೊಂದುವುದಿಲ್ಲ. ಇದು ಹಿಂದೆ ಹೇಳಿದ್ದಾದ ಐಕಾತ್ಮ ಜ್ಞಾನದಲ್ಲಿ ತಾತ್ಪರ್ಯವುಳ್ಳವಾದ ವೇದಕ್ಕೆ ಹೊಂದುವುದಿಲ್ಲ. ಇದು ಹಿಂದೆ ಹೇಳಿದ್ದಾದ ಆಯಿಸಿದ ಹೊಗಡದ್ ಬಾ ಮಾಸ ಏದು ಹೆಲ್ಪ್ ಮಾಡಲ್ಲ, ಯಾರು ಹಾಳು ಮಾಡ್ತಾರೋ ಅದು ಹೆಚ್ಚಗಡದೇನ ಹೆಚ್ಚಗಡದೆ ಇಸಿಲ್ಲ ಅರ್ಥ ಮಾಡ್ಯಾವ ಆಮೇಲೆ ಪ್ರಾಣಕ್ಕೆ ಸರಿ ಹಾಗಾಡ್ರಿ ಪ್ರಾಣಕ್ಕೆ ಹಂಗಾಡ್ರಿ ಇಪ್ಪ ಸರಿ ಆಶಿಪ್ಪ ಕಫ ಒಂದೇ ಹೆಂಡಿ ನನ್ನ ಮೇಲೆ ಉಳ್ಳಿಕ್ಕೆ ಪ್ರಾಣಕ್ಕೆ ವಾಂಗಿ ಆಯುರ್ವೇದ ವಿಷಯ ನೋಡೋದು ಅಯ್ಯೋ ಭ್ರಾಂತೆ ಅಂಕಿ ಹೋಗಲ್ಲ ಅಂಕಿ ಮಿಸ್ ಮಾಡ್ತಾನೆ. ಅಯ್ಯೋ ಅತ್ತ ಮುಟ್ಟ 2000 ರೂಪಾಯಿ ವೇಸ್ಟ್ ಆಚಿ ಕಾಸ್ಟ್ಲಿ ಪ್ರಯೋಜನವೇ ಇಲ್ಲ. ಬೂದಿ ಹಚ್ಚ ಮೇಲೆ 90 ಮೇಲೆ ಆಯೋಣ ಆಯುರ್ವೇದ ಅಂಕೆ 90 ಮೇಲೆ ಆಯೋಣ ಅದು ಮದ್ದಾಗಿ 90 ಮೇಲೆ ಆಯುರ್ವೇದ ಹೆಚ್ಚು ಕಮ್ಮಿ ಆದ ನಾವು ಬರಲ್ಲ ಮುಟ್ಟ ಆಯುರ್ವೇದ ಆಯ್ತಮ್ಮ. ಇದು ಹಿಂದೆ ಹೇಳಿದ್ದಾಗಿರುವ ಐಕಾತ್ಮ ಜ್ಞಾನದ ತಾತ್ಪರ್ಯಕ್ಕೆ ಇದು ಹೊಂದುವುದಿಲ್ಲ. ತಾತ್ಪರ್ಯವುಳ್ಳ ವೇದಕ್ಕೆ ಇದು ಹಿಂದೆ ಹೇಳಿದ್ದಾದ ಐಕಾತ್ಮ ಜ್ಞಾನವನ್ನೇ ತಾತ್ಪರ್ಯವಲ್ಲಾಗಿ ಉಳ್ಳದ್ದಾದ ವೇದಕ್ಕೆ ಇಟ್ ಈಸ್ ನಾಟ್ ಕರೆಕ್ಟ್. ಇದು ಹೊಂದುವುದಲ್ಲ, ಸರಿಯಲ್ಲ, ಇದು ತಪ್ಪು. ಇದು ಅಮ್ಮ ನೆನ್ನೆ ನೀವು ಬಂದಿದ್ದ ರಾಮಾಯಣಕ್ಕೆ ಲಕ್ಷ್ಮಮ್ಮ ನೆನ್ನೆ ಹಾಕಿರಮ್ಮ ನೀವು ಬರ್ಬೇಕಾಯ್ತು. ನೆನ್ನೆ ಹೇಳ್ದೆ, ನೀವು ಬರ್ದಿದ್ದನ್ನ ಹೇಳ್ದೆ, ಈ ಮೆಸೇಜ್ ಕಳಿಸಿದ್ದಲ್ಲ ಆ ವಿಷಯ ಹೇಳಿದೆ ನಾನು. ಅಯ್ಯೋ ಗುರುಗಳೇ, ನಾನ್ ನಿಮ್ಮ ಒಬ್ಬರಿಗೆ ಹೇಳಿದ್ರೆ ನೀನ್ ಯಾಕೆ ಎಲ್ಲಾರ್ಗು ಹೇಳಿದ್ರೆ? ಅಲ್ಲ ನಿಮ್ಮ ವಿಷಯ ಹೇಳಿಲ್ಲ, ನಿಮ್ ಬರ್ದಿದ್ದ ಹೇಳಿಲ್ಲ. ಆ ಈಗ ಮೆಸೇಜ್ ಕಳಿಸಿದಾರೆ ಆ ವಿಷಯನೂ ಹೇಳಿಲ್ಲ. ಆ ವಿಷಯ ಈಗ ಹೇಳಿಸಿದ್ರಿ. ನಾನು ಆ ವಿಷಯ ಹೇಳೇ ಇಲ್ಲ. ನಾನು ಜನರಲ್ಲ ತಗೊಂಡು ಹೇಳಿದೆ. ಹೀಗೆ ರಾಮಾಯಣದಲ್ಲಿ ನಾನು ವಿಶ್ಲೇಷಣಾತ್ಮಕ ಮಧ್ಯ ಹೇಳ್ತೀನಲ್ಲ, ಇದರಿಂದ ರಾಮನ ಮೇಲೆ ಭಾವನೆ ಕಮ್ಮಿ ಆಗೋದಕ್ಕಾಗಿ ಆಗಲಿ ಅದಕ್ಕೆ ಅದಕ್ಕೆಲ್ಲ ಖಂಡಿತ ಅಲ್ಲ. ಕೆಲವು ಸಂಗತಿಗೆ ಯೋಚನೆ ಮಾಡಿದ್ರೆ ಇದು ವಿರುದ್ಧ ಕಾಣುತ್ತೆ, ಇದು ಹೊಂದೋದಿಲ್ಲ, ಇದು ಔಚಿತ್ಯಪೂರ್ಣ ಅಂತ ಅನ್ಸೋದಿಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳಿದೆ. ಇದನ್ನೆಲ್ಲ ಒಪ್ಪಬೇಕು ಅಂತ ಏನಿಲ್ಲ. ಇದು ಅವರ ಹೇಳೋದು ಸತ್ಯ. ನೋಡಿದಾಗ ಅದ ಅರ್ಥ ಕಳ್ಕೊಂಡ್ಬಿಡುತ್ತೆ. ಅದು ಕಾವ್ಯವಾದ್ರಿಂದ ಅದ್ರಲ್ಲಿ ಉಂಟು ಎಕ್ಸಾಗ್ರೇಷನ್. ಅದೇನು ಮಾಡಕ್ಕಾಗಲ್ಲ, ಅದು ಇತಿಹಾಸ ಅಲ್ಲ, ಅದು ಸುಮ್ಮನೆ ಅಲ್ಲ. ಹ ಇತಿಹಾಸ ರಾಮಾಯಣ ಯಾವ ಪಂಡಿತ ಒಪ್ಪಿಲ್ಲ ಇದು ರಾಮಾಯಣ ಇತಿಹಾಸ ಅಂತ.
ರಾಮಾಯಣ ಕಾವ್ಯ ಅವರೇ ಆದಿ ಕಾವ್ಯ ಶ್ರೀಮದ್ ರಾಮಾಯಣ ಅಂತ ಶುರು ಮಾಡೋದು. ವಾಲ್ಮೀಕಿಗಳು ಆದಿ ಕಾವ್ಯ ಶುರು ಮಾಡ್ಕೊಂಡ ಮೇಲೆ ಅದೆಂತ ಇತಿಹಾಸ ಇತಿಹಾಸ ಅದು ಮಹಾಭಾರತ ಇತಿಹಾಸ. ರಾಮಾಯಣ ಇತಿಹಾಸ ಯಾರೂ ಒಪ್ಪಿಲ್ಲ ಇದುವರೆಗೆ. ಆ ರಾಮಾಯಣ ಉತ್ಪತ್ತಿ ಕಾಲದಿಂದ ಗ್ರಂಥ ರಾಮಾಯಣ ಕಥಾ ಕಾಲ ಇದೆಯಲ್ಲ, ಮಹಾಭಾರತ ರಾಮಾಯಣ ಇದೆಯಲ್ಲ, ಅದು ಬಹಳ ಚೆನ್ನಾಗಿದೆ, ಕಷ್ಟ ಇದೆ. ಬಿಟ್ಬಿಟ್ರ ಸ್ವಾಮಿ ಸಮುಚ್ಚಯ ಅನ್ನೋಕ್ಕೆ ಕೆಂಪನೆ ಅಡ್ಲೇನ್ ಹಾಕಿದ್ದಾರೆ, ಯಾಕೆ ಹೋಗ್ತೀರಾ. ಆಮೇಲೆ ಯದ್ಯುಚ್ಛೇತನ 5ನೇದು. ಹೀಗೆ ಹೇಳಿದಾದ್ರೆ ಫಿಫ್ತ್ ಅಂತ ಇದು ಪಾಯಿಂಟ್. ಹಿಂದೆ ಹೇಳಿದ್ದಾದ ಐಕಾತ್ಮ ತಾತ್ಪರ್ಯವನ್ನುಳ್ಳ ವೇದಕ್ಕೆ ತಾತ್ಪರ್ಯಾತ್ ವಿರುದ್ಧ ವೇದಕ್ಕೆ ಇದು ಹೊಂದುವುದಿಲ್ಲ. ಹೀಗೆ ವೇದಕ್ಕೆ ಅದು ತಾತ್ಪರ್ಯ ಇರುವುದರಿಂದ ಹೊಂದುವುದಿಲ್ಲ. ಆ ತಾತ್ಪರ್ಯ ಹಿಂದೆ ಆತ್ಮಜ್ಞಾನ ತಾತ್ಪರ್ಯ ಆದ್ರಿಂದ ಇದು ವೇದಕ್ಕೆ ಹೊಂದೋದು, ನೀವು ಹೇಳಿದ್ರು ಹೊಂದಲ್ಲ ಅಂತ ಇದು. ಈಗ ಏಕವಾಕ್ಯಾವಶೀ ಭಾವಾತ್ ಸಾಧ್ಯೈಕ್ಯ ಯೋಗತಸ್ತಥಾ ಸಮುಚ್ಚಯ ಕುತೋ ದ್ರವ್ಯ ಗುಣವಜ್ಞಾನ ಕರ್ಮಣೋ ಏಕವಾಕ್ಯಾವಶಿ ಅಶಿ ಬಂದಿಗಳ ಏಕವಾಕ್ಯಾವಶೀ ಭಾವಾತ್ ಸಾಧ್ಯೈಕ್ಯ ಯೋಗತಸ್ತಥಾ ಸಮುಚ್ಚಯಃ ಕುತೋ ದ್ರವ್ಯ ಗುಣವಜ್ಞಾನಕರ್ಮಣೋಃ. ಏಕವಾಕ್ಯಾವಶೀ ಭಾವಾತ್ ಸಾಧ್ಯೈಕ್ಯ ಯೋಗತಃ ತಥಾ ಸಮುಚ್ಚಯಃ ಕುತಃ ದ್ರವ್ಯ ಗುಣವತ್ ಜ್ಞಾನಕರ್ಮ. ದ್ರವ್ಯ ಗುಣವತ್ ಹೌದು, ದ್ರವ್ಯ ಗುಣವತ್ ಜ್ಞಾನಕರ್ಮ. ಯಥಾ ದ್ರವ್ಯಗುಣಯೋ ಸಮುಚ್ಚಯ. ದ್ರವ್ಯನಾಮ ಪದಾರ್ಥ, ಗುಣನಾಮ ತಸ್ಯ ಕ್ವಾಲಿಟಿ. ಕೆಂಪಾದ ಮಾವಿನ ಹಣ್ಣು, ಕೆಂಪಾದ ಗುಲಾಬಿ, ಗುಲಾಬಿ ದ್ರವ್ಯ, ಕೆಂಪು ಅನ್ನೋದು ಗುಣ, ಅದಕ್ಕೆ ಸಮುಚ್ಚಯ ಇದೆ ಅಂದ್ರೆ ಕೂಡ್ಕೊಂಡಿದೆ, ಸೇರ್ಕೊಂಡಿದೆ ಅಂತ. ಹಾಗೆ ಜ್ಞಾನಕರ್ಮಕ್ಕೆ ಸಮುಚ್ಚಯ ಹೇಗೆ ಬರುತ್ತೆ ಅಂತ. ಯಾಕೆ ಅಂತಂದ್ರೆ ಏಕವಾಕ್ಯ ಅವಶೀಭಾವ, ಏಕವಾಕ್ಯದ ವಶವಾದಕ್ಕೆ ಇಲ್ಲವಾದ್ದರಿಂದ, ಏಕವಾಕ್ಯದ ವಶತ್ವವು ಅದಕ್ಕೆ ಇಲ್ಲವಾದ್ದರಿಂದ ಸಾಧ್ಯೈಕ್ಯ ಅಯೋಗತಃ, ಸಾಧ್ಯದಲ್ಲಿ ಐಕ್ಯವೂ ಹೊಂದಿಲ್ಲ. ಅದಕ್ಕೆ ಸಾಧ್ಯ ಜ್ಞಾನಕರ್ಮ ಉಪಾಸಕ ಕರ್ಮಕ್ಕೆ ಸ್ವರ್ಗಾದಿಗಳು, ಇದಕ್ಕೆ ಸಾಧ್ಯ ನಿಶ್ರೇಯಸ್ಸು ಮೋಕ್ಷ. ಎರಡರ ಸಾಧ್ಯವೂ ಬೇರೆ ಬೇರೆ ಆಗಿದೆ. ಕರ್ಮ ಸಾಧ್ಯ ಸ್ವರ್ಗಾದಿಗಳು, ಜ್ಞಾನ ಸಾಧ್ಯ ಪುರುಷಾರ್ಥ ಮೋಕ್ಷ. ಮೋಕ್ಷ ಫಲಕ್ಕೂ ಸ್ವರ್ಗಾದಿಗಳು ಹೆಂಗೆ ಸಮಸ್ಯೆ ಮಾಡ್ತೀಯಾ? ಸ್ವರೂಪದಿಂದಲೂ ಸಾಧನದಿಂದಲೂ ಫಲದಿಂದಲೂ ಸಮಸ್ಯೆ ಇಲ್ಲ. ಸ್ವರೂಪದಿಂದ ಕರ್ಮ ಕ್ರಿಯಾಕಾರಕ ಫಲ ಇಟ್ಕೊಂಡಿದೆ, ಸಾಧನ ಇದೆಲ್ಲ ಸತ್ಯತ್ವ ಬುದ್ಧಿ ಇಟ್ಕೊಂಡಿದೆ, ಫಲ ಕಾಲಾಂತರ ಲೋಕಾಂತರದಲ್ಲಿ ಸ್ವರ್ಗ ಆಗೋದು. ಇದು ಸ್ವರೂಪ, ಇದೆಲ್ಲವೂ ಆತ್ಮನೇ ಅಂತ. ಇದಕ್ಕೆ ಸಾಧನ ಶ್ರವಣಾದಿಗಳು, ಇದರ ಫಲ ಇಲ್ಲೇ ಮೋಕ್ಷ. ಈ ರೀತಿ ಪೂಜೆ ಟೋಟಲಿ ಕತ್ಲೆ ಬೆಳಕಷ್ಟು ವಿರೋಧ ಇರೋದ್ರಿಂದ ದ್ರವ್ಯ ಗುಣಗಳಿಗೆ ಸಂಬಂಧವಾಗಿ ಇದಕ್ಕೆ ಸಂಬಂಧ ಸಮಸ್ಯೆ ಆಗೋಲ್ಲ. ಇವಾಗ ಕರ್ಮಕ್ಕೂ ಜ್ಞಾನಕ್ಕೂ ಸಮಸ್ಯೆ ಆಗೋಲ್ಲ ಅದಕ್ಕೆ ಹೇಳ್ಕೊಡ್ತಾ ಇದ್ದಾರೆ. ಹೇಗೆ ಕರ್ಮದ ಸ್ವರೂಪ ಏನು? ಕ್ರಿಯಾಕಾರಕ ಫಲದಿಂದ ಕ್ರಿಯಾಕಾರಕ ರೂಪ ಆಗಿದೆ. ಕರ್ಮ ಅಗ್ನಿಹೋತ್ರ ಒಂದು ಕರ್ಮ, ಅದಕ್ಕೆ ಕಾರಕ ಸಂಹಾರ ಬೇಕು, ಅದಕ್ಕೆ ಕರ್ತವ್ಯ. ಆಮೇಲೆ ಅದು ಅಸತ್ಯತ್ವ ಬುದ್ಧಿ ಇಟ್ಕೊಂಡು ಹೊರಡುತ್ತೆ ಇದೆಲ್ಲ ಸಾಧನ. ಆ ಫಲ ಜನ್ಮಾಂತರ ಲೋಕಾಂತರದಲ್ಲಿ ಸ್ವರ್ಗ ಅನ್ನೋ ಫಲ. ಜ್ಞಾನ ಸ್ವರೂಪ ಏನೋ? ಇದಂ ಸರ್ವ ಯದೇಮಾತ್ಮ ಅಂದ್ರೆ ಜ್ಞಾನ. ಅದಕ್ಕೆ ಸಾಧನ ಏನೋ? ವಿಚಾರ ವಿವೇಕ. ಅದ್ರ ಫಲ ಏನೋ? ಇಲ್ಲಿಯೇ ಈಗಲೇ ಆಗೋ ಸರ್ವಾತ್ಮ ಭಾವ. ಇದಕ್ಕೆ ಸಮುಚ್ಚಯ ಹೆಂಗೆ ಮಾಡ್ತೀಯ ನೀನು? ಉಳಿಸ್ತೀಯ? ಏಕವಾಕ್ಯ ಅವಶೀಭಾವ. ಎರಡೆರಡು ಪೇಜ್ ಬರ್ತೀವಿ.
ಇಲ್ಲೂ ಅಷ್ಟೇ. ಇದಕ್ಕೆ ಏಕವಾಕ್ಯ ಅವಶೀಭಾವ ಅದಕ್ಕೆ ಅಲ್ಲಿ ಏಕವಾಕ್ಯ ಅವಶೀಭಾವ ಹೇಗೆ ಅಂತ ಅಲ್ಲಿ ಹೋಗಿದ್ದಾರೆ. ಪೂರ್ವಮೀಮಾಂಸಾ ಶಾಸ್ತ್ರದಲ್ಲಿ ಏಕವಾಕ್ಯ ಅವಶೀಭಾವ ಹೇಗೆ ಅಲ್ಲಿ ವಾಕ್ಯ ತಗೊಂಡು ಅಲ್ಲಿ ಹೇಗೆ ಆಗೋಲ್ವೋ ಅದೇ ರೀತಿ ಇಲ್ಲೂ ಆಗೋಲ್ಲ ಅಂತ ಮಾಡಿ ಅದಕ್ಕೆ ಅಲ್ಲಿ ಆಗೋಲ್ಲ ಅದಕ್ಕೆ ದೊಡ್ಡ ಆ ಸೂತ್ರಗಳು ಆ ಭಾಷೆ ವಾಕ್ಯಗಳು ತಗೊಂಡು ಮಾಡಿ ನಮ್ಗೆ ಅಷ್ಟೆಲ್ಲ ಬೇಕಿಲ್ಲ. ಏಕವಾಕ್ಯತೆಯಲ್ಲಿ ವಶತ್ವ, ಏಕವಾಕ್ಯಕ್ಕೆ ಹೊಂದ್ಕೊಳ್ಳೋ, ವಶ ಅಂದ್ರೆ ಅಧೀನ ಅಂತ. ಏಕವಾಕ್ಯಗೆ ಅಧೀನ ಹೇಗೆ ಅಂದ್ರೆ ಇವಾಗ ಪ್ರಕ್ರಿಯೆ ಇದೆಯಲ್ಲ, ಪ್ರಕ್ರಿಯೆ ಏಕವಾಕ್ಯಕ್ಕೆ ಅಧೀನವಾಗಿದೆ. ಅವಸ್ಥಾತೆ ಪ್ರಕ್ರಿಯೆ, ಪಂಚಕೋಶ ಕಾರ್ಯಕಾಲ ಪ್ರಕ್ರಿಯೆ ಜ್ಞಾನವಾಕ್ಯಕ್ಕೆ ಹೊಂದ್ಕೊಳ್ಳುತ್ತೆ, ಅದು ಏಕವಾಕ್ಯತೆ ಮಾಡುತ್ತೆ. ಆದ್ರೆ ಅಗ್ನಿಹೋತ್ರಾದಿ ಕರ್ಮ ಸೋಮಯಾಗಕ್ಕೂ ಆತ್ಮಜ್ಞಾನಕ್ಕೂ ಏಕವಾಕ್ಯತೆ ವಶವಾಗಲ್ಲ, ಹೊಂದಲ್ಲ. ಅದ್ರ ವಿಚಾರವೇ ಬೇರೆ, ಈ ವಿಷಯವೇ ಬೇರೆ. ಆದ್ರೆ ಸೋಮಯಾಗಕ್ಕೆ ಆಡು ಏಕವಾಕ್ಯತೆ ಸೇರ್ಕೊಳ್ಳುತ್ತೆ, ಆಮೇಲೆ ಉತ್ತರವೇದಿ ಏಕವಾಕ್ಯತೆ ಆಗುತ್ತೆ, ಪ್ರಯಾಜ ಅನುಯಾಜ ಏಕವಾಕ್ಯತೆ ಹೊಂದ್ಕೊಳ್ಳುತ್ತೆ. ಆ ಒಂದು ಕರ್ಮ ಅನ್ನುವಂತಹ ಒಂದು ಇದಕ್ಕೆ ಅದಕ್ಕೆ ಸೇರ್ಕೊಂಡಂತಹ ಉದ್ಗಾತ ಕರ್ಮ, ಹೋತೃ ಕರ್ಮ, ಅಧ್ವರ್ಯ ಕರ್ಮ ಎಲ್ಲ ಏಕವಾಕ್ಯತೆ ಆಗುತ್ತೆ. ಯಾಕಂದ್ರೆ ಯಜ್ಞ ಅನ್ನೋ ಒಂದು ಇದಕ್ಕೆ ಅದು ಒಂದು ಪ್ರಕರಣ ಮಾಡ್ಕೊಂಡು ಬೇರೆ ಬೇರೆ ಶಾಖೆಯಲ್ಲೇ ಹೇಳಿರಲಿ, ಒಂದು ಋಗ್ವೇದದಲ್ಲಿ ಹೇಳಿದೆ, ಒಂದು ಸಾಮವೇದದಲ್ಲಿ ಹೇಳಿದೆ, ಒಂದು ಯಜುರ್ವೇದ ಹೇಳಿದೆ, ಅದು ಅಷ್ಟು ತಗೊಂಡು ಏಕವಾಕ್ಯತೆ ಮಾಡ್ತಾರೆ. ಯಾಕಂದ್ರೆ ಆ ವಶ ಇದೆಯಲ್ಲ, ಅದನ್ನ ವಶ ಕರ್ಮ ಇದೆಯಲ್ಲ, ಕರ್ಮ ಎಳ್ಕೊಳುತ್ತೆ, ತನಗೆ ಬೇಕಾದ ಅಂಗಗಳನ್ನ ಎಳ್ಕೊಳುತ್ತೆ. ಪ್ರಧಾನ ಕರ್ಮಕ್ಕೆ ಏನೇನು ಅಂಗಗಳಿದೆಯೋ ಅಂಗಗಳು ಎಲ್ಲೆಲ್ಲಿ ಹೇಳಿದೆಯೋ ಅದಷ್ಟನ್ನು ಎಳ್ಕೊಳುತ್ತೆ, ಅಷ್ಟು ಹೇಳ್ಕೊಂಡು ಏಕವಾಕ್ಯತೆ ಮಾಡ್ಕೊಳುತ್ತೆ. ಇಲ್ಲಿ ಹಾಗಾಗಲ್ಲ, ಈ ಜ್ಞಾನವನ್ನು ಎಳ್ಕೊಳಕ್ ಆಗಲ್ಲ. ಆ ಕರ್ಮಕ್ಕೆ ಕರ್ಮ ಜ್ಞಾನ ಸ್ವತಂತ್ರವಾದದ್ದರಿಂದ ಏಕವಾಕ್ಯ ಅವಶೀಭಾವ ಅಂತ ಮಾಡಬೇಕು. ಏಕವಾಕ್ಯದ ವಶೀಭಾವವಿಲ್ಲವಾದ್ದರಿಂದಲೂ ಸಾಧ್ಯ ಐಕ್ಯ ಅಯೋಗ, ಸಾಧ್ಯದಲ್ಲಿ ಐಕ್ಯ. ಸಾಧ್ಯವಾದ ಯಾವುದೋ ಕರ್ಮಕ್ಕೆ ಸಾಧ್ಯ ಜನ್ಮಾಂತರದಲ್ಲಿ, ಲೋಕಾಂತರದಲ್ಲಿ, ಸ್ವರ್ಗಾದಿಗಳು, ಮತ್ತೆ ದ್ವೈತವೇ, ದ್ವೈತ ರೂಪವೇ ಅದು ಸತ್ಯತ್ವ ಬುದ್ಧಿ, ಅದು ವ್ಯವಹಾರವೇ, ಅದು ಸಂಸಾರವೇ, ಸಂಸಾರಾತೀತ ಅಲ್ಲ, ಅದು ಸಂಸಾರ ಗೋಚರವೇ. ಯಾಕಂದ್ರೆ ಇದು ವ್ಯವಹಾರ ಅತೀತ, ಸಂಸಾರವನ್ನು ಬಾಧೆ ಮಾಡುವ ಸರ್ವಾತ್ಮಭಾವ. ಅದು ಎಲ್ಲಿಂದ ಇಲ್ಲಿಗೆ ಅಯ್ಯೂ ಅದು ಓದಿ, ಕನ್ನಡ ವಿಚಾರ ಓದಿ. ಕನ್ನಡ ನೋಡ್ಕೊಳ್ಳಿ, ಇವ್ರದ್ದು ಜೋಯಿಸರು ಟಿಪ್ಪಣಿ ಬರೆದಿದ್ದಾರೆ, ಅದನ್ನ ಓದ್ತಾರೆ. ಅಲ್ಲಲ್ಲ, ನೀವು ಓದಿ ಹೇಳಲ್ಲ. ಅಲ್ಲ, ಸಂಕ್ಷೇಪವಾಗಿ ಬೇಕಾದ್ರೆ ಹೇಳ್ಬಿಡ್ತೀನಿ, ಓದ್ದೆ ನಾನು ಅದ್ರದ್ದು. ಅಲ್ಲ, ಸಮ್ಮರಿ ಹೇಳ್ಬಿಡ್ತೀನಿ ಗುರುಗಳೇ, ಸಾಕು. ಹೌದಾ? ವಾರ್ತಿಕ ಯಾವುದು ಗುರುಗಳೇ? ನಂಬರ್ ಏನು ವಾರ್ತಿಕದು? 359 ಅಲ್ಲ, 359 58. ಸಮಪ್ರಧಾನವಾಗಿ ಜ್ಞಾನ ಕರ್ಮಗಳು ಮುಕ್ತಿಗೆ ಸಾಧನಗಳೆಂಬುದು ಹೇಳುವವರು. ದರ್ಶ ಪೂರ್ಣಮಾಸಗಳೆಂಬುವ 6 ಯಾಗಗಳು ಸ್ವರ್ಗಕ್ಕೆ ಕಾರಣ ಎಂದು ಮೀಮಾಂಸಕರು ಹೇಳುವಂತೆ ನ್ಯಾಯದಿಂದ ಹೇಳಬೇಕಾಗುವುದು. ಅದೆಲ್ಲ ಹೇಳ್ತಾರೆ ಗುರುಗಳೇ. ಇಲ್ಲ, ಅದಲ್ಲ ಅವ್ರು ಹೇಳ್ತಿರೋದು. ದರ್ಶ ಪೂರ್ಣಮಾಸದಲ್ಲಿ 6, ಅದನ್ನ ಬಿಡಿಸ್ತಾರೆ ಮುಂದೆ. ಆ ನ್ಯಾಯವು ಇವುಗಳಿಗೆ ದೊರಕುವುದಿಲ್ಲ. ಅದು ಹೇಗೆ ಎಂದರೆ, ಯ ಏವಂ ವಿದ್ವಾನ್ ಪೌರ್ಣಮಾಸೀಂ ಯಜತೆ, ಯ ಏವಂ ವಿದ್ವಾನ್ ಅಮಾವಾಸ್ಯಾಯಾಂ ಯಜತೆ ಎಂಬುದಲ್ಲಿ ಪ್ರಕರಣಾನುಸಾರವಾಗಿ ಆಗ್ನೇಯ ಮುಂತಾದ 6 ಯಾಗಗಳೂ ಗ್ರಾಹ್ಯವಾಗಿವೆ. ಇಲ್ಲಿ ಪೌರ್ಣಮಾಸಿ ಇಲ್ಲಿ ಪೌರ್ಣಮಾಸಿ ಎಂದರೆ ಪೂರ್ಣಿಮೆಯ ದಿನದಲ್ಲಿ ಯಾಜ್ಞಿಕರು ಮಾಡಬೇಕಾದ 3 ಯಾಗಗಳು ಎಂದು, ಅಮಾವಾಸ್ಯ ಎಂದರೆ ಅದೇ ಇಲ್ಲಿ ತೋರಿಸಿರ್ಕೊಳ್ಳ ಮುಂದೆ, ಎಂದರೆ ಅಮಾವಾಸ್ಯೆಯಲ್ಲಿ ಮಾಡಬೇಕಾದ 3 ಯಾಗಗಳು ಎಂದೂ ನಿರ್ಣಯವಾಗಿದೆ. 1 ಆಗ್ನೇಯ, 2 ಅಗ್ನಿಷ್ಟೋಮೀಯ, ಅಗ್ನಿಶೋಮೀಯ, 3 ಉಪಾಂಶು ಯಾಜ ಎಂದು ಪೂರ್ಣಮಾಸೇಷ್ಟಿಗಳಲ್ಲಿ. ಆಮೇಲೆ ಆಗ್ನೇಯ ಐಂದ್ರಂದಧಿ ಐಂದ್ರಪಯ ಎಂದು ದರ್ಶೇಷ್ಟಿ, ಇದು ದರ್ಶೇಷ್ಟಿನಲ್ಲಿ ಬರೋದು. 3 ಈ ಬಗೆಯಾಗಿ ದರ್ಶ ಪೂರ್ಣಮಾಸ ಪ್ರಕರಣದಲ್ಲಿ ಒಟ್ಟು 6 ಯಾಗಗಳು ಮೇಲ್ಕಂಡ ವಿದ್ವತ್ ವಾಕ್ಯಗಳಲ್ಲಿ 3 ಅನುವಾದಿಸಲ್ಪಟ್ಟಿವೆ. ಈ 6 ಯಾಗಗಳು ಸಮಪ್ರಧಾನವಾಗಿ ಸೇರಿ ಅನುಷ್ಠಾನ ಮಾಡುವ ಯಜಮಾನನಿಗೆ ಸ್ವರ್ಗ ಫಲವನ್ನು ಉಂಟು ಮಾಡುವವು. ಹೌದೌದು, ಹಂಗಲ್ಲ, ಹಂಗ ಹೇಳ್ತಿಲ್ಲ. ಇದು ಗುರುಗಳೇ ಏಕವಾಕ್ಯ ಅವಶೀಭಾವಾತ್ ಅಂತ ಭಾಷ್ಯಕಾರರು ಬರ್ತಾರಲ್ಲ, ವಾರ್ತಿಕಾರರು, ಅಲ್ಲಿ ಏಕವಾಕ್ಯ ವಶೀಭಾವಾತ್ ಇದೆ. ಹೇಗೆ ಏಕವಾಕ್ಯ ವಶೀಭಾವಾತ್ ಅಂದ್ರೆ, ಇಲ್ಲಿರೋ 3 ಅಲ್ಲಿರೋ 3 ಒಟ್ಟಿಗೆ ಸೇರ್ಕೊಂಡು ಸ್ವರ್ಗ ಫಲ ಅಂತ ಉಂಟು ಮಾಡತ್ತೆ.
ಅಲ್ಲ ಅದ್ ಯಾರೆಲ್ಲಾರು ಸೇರ್ಕೊಳ್ಳಿ, ಯಜಮಾನಲ್ಲಿ ಸೇರ್ಕೊಳ್ಳಿ, ಅಲ್ಲಿ ಏಕವಾಕ್ಯ ವಶೀಭಾವ ಆತದು ಅಂತ ತೋರ್ಸಿಯಾನೆ ನ್ಯಾಯನ. ಅದು ಇಲ್ಲಿ ವೇದಾಂತದಲ್ಲಿ ಇಲ್ಲ ಅಂತ. ಹೀಗೆಂದು ದರ್ಶಪೂರ್ಣ ಮಾಸಾಭ್ಯಾಂ ಸ್ವರ್ಗಕಾಮೋ ಯಜೇತ ಎಂಬುವಲ್ಲಿ ಹೇಳಿವೆ. ಒಂದು ಹಕ್ಕಿಯು ಹಾರುವುದಕ್ಕೆ 2 ರೆಕ್ಕೆಗಳು ಸಮವಾಗಿಯೇ ಹೇಗೆ ಕಾರಣವೋ ಹಾಗೆಯೇ ಜ್ಞಾನ ಮತ್ತು ಕರ್ಮಗಳೆರಡೂ ಮುಕ್ತಿ ಸಾಧನೆಗೆ ಸಮಪ್ರಧಾನವಾಗಿವೆ. ವೈದಿಕ ದೃಷ್ಟಾಂತದಲ್ಲಿ ದರ್ಶ ಮತ್ತು ಪೂರ್ಣಮಾಸ ಎಂಬುವು ಉದಾಹರಣೆ. ಜೈಮಿನಿ ಸೂತ್ರಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಇದರ ನಿರ್ಣಯ ಮಾಡಿದೆ. ಅಲ್ಲಿ ದರ್ಶ ಪೂರ್ಣಮಾಸಾಭ್ಯಾಂ ಎಂದು ಸಾರವಾಗಿ 3 ಅನುವದಿಸಿ ಫಲ ಸಂಬಂಧವನ್ನು ಹೇಳಿದ್ದಕ್ಕೆ ಮುಖ್ಯ ಯುಕ್ತಿ ಏಕಾಧಿಕಾರ ವಾಕ್ಯ ಸಂಬಂಧ ಪ್ರಕರಣದಲ್ಲಿ. ಆ ಯುಕ್ತಿಯು ಇಲ್ಲಿ ಅಂದ್ರೆ ಈ ಜ್ಞಾನ ಪ್ರಕರಣದಲ್ಲಿ ಇಲ್ಲ ಎಂದು ಮೇಲಿನ ವಾರ್ತಿಕದಲ್ಲಿ ಏಕವಾಕ್ಯ ಅವಶೀಭಾವ ಎಂದು ಅರ್ಥ. ಅಲ್ಲ ಅದು ಬೇರೆದಕ್ಕೆ ಅಲ್ಲ ಮುಂದಕ್ಕೆ ಬರುತ್ತೆ ಹಾಕ್ಲೇಬೇಕಲ್ವಾ? ಅಲ್ಲ ಒಳ್ಳೆ ಅದರಲ್ಲಿ 2 ಅಂತ ಕೊಟ್ಟಿದೆ. ಓದಿ ಇದಕ್ಕೆ ಯಾವುದೋ ಇಲ್ಲವಾದ್ದರಿಂದಲೂ ಸಾಧ್ಯ ಫಲವು ಒಂದಾಗಿರುವುದರಿಂದಲೂಗೆ ಮೇಲೆ ಹೇಳಿದಂತೆ 6 ಯಾಗಗಳಿಗೂ ಸ್ವರ್ಗ ಎಂಬುದು ಒಂದೇ ಫಲ ಎಂದು ನಿರ್ಣಯ ಮಾಡಿರುವುದು ಪ್ರಯೋಜನಾಭಿಸಂಬಂಧ ಪೃಥಕ್ ಸತಾಂತತಃ ಅಂತಿದೆ. ಪೃಥಕ್ ಸತಾಂ ತತಃ ಸ್ಯಾತ್. ಆಮೇಲೆ ಐಕಕರ್ಮ್ಯಂ ಏಕಶಬ್ದಾಭಿ ಸಂಯೋಗಾತ್. ಇಲ್ಲಿ ಒಂದೊಂದು ಯಾಗಕ್ಕೂ ಸ್ವರ್ಗವೆಂಬುದು ಫಲವೇ ಅಥವಾ 6 ಯಾಗಗಳಿಗೆ ಒಟ್ಟು ಒಂದೇ ಫಲವೇ ಎಂದು ವಿಚಾರ ಮಾಡಿ ಎಲ್ಲದಕ್ಕೂ ಒಂದೇ ಫಲವೆಂದು ನಿರ್ಣಯಿಸಿದೆ. ಅದರಿಂದ ಅದನ್ನು ಪೂರ್ಣವಾಗಿ ಅನುಷ್ಠಾನ ಮಾಡಿದ ಮೇಲೆಯೇ ಸ್ವರ್ಗ ಫಲವೆಂಬುದು ಸಿಕ್ಕುವುದೆಂದು ನಿರ್ಣಯವೂ ಸಿಗುವುದು. ಎಲ್ಲರೂ ಸೇರಿ ರಥವನ್ನು ಎಳೆದಂತೆ ಆಗುವುದು. ಹಾಗೆಯೇ ಜ್ಞಾನ ಕರ್ಮಗಳೆರಡಕ್ಕೂ ಸಮಾನವಾಗಿ ಒಂದು ಫಲವಿಲ್ಲ. ಕರ್ಮಗಳಿಗೆ ಅಶಾಶ್ವತವಾದ ಪಶುಪುತ್ರ ಸ್ವರ್ಗಾದಿಗಳೇ ಫಲ, ಜ್ಞಾನಕ್ಕೆ ಶಾಶ್ವತವಾದ ಮೋಕ್ಷವೇ ಫಲ. ಈ ರೀತಿ ಸಾಧ್ಯೈಕ್ಯಾಯೋಗತಃ ಎಂದು ವಾರ್ತಿಕದ ಅಂಶದಿಂದ ಫಲ ಒಂದಾಗಿಲ್ಲವೆಂಬುದನ್ನು ತಿಳಿಸಿದ್ದಾರೆ. ಈ ಪದದಿಂದ ಸಾಧ್ಯೈಕ್ಯಾಯೋಗತಃ. ಅಷ್ಟಕ್ಕೆ ಅದು ತೀವ್ರತೆ ಮಾಡ್ತಾ ಇರಬೇಕು. ಅದನ್ನ ತೀರ್ಮಾನ ಮಾಡ್ತೀಯ ಇವಾಗ ವ್ಯಕ್ತಿ ಯಾವ್ದನ್ನ ಇಟ್ಕೋತೀಯ ನೀನು, ಯಾವ ವ್ಯಕ್ತಿ ಹೇಗೆ ಅದನ್ನ ತೀರ್ಮಾನ ಮಾಡಕ್ಕಾಗಲ್ಲ. ಎಷ್ಟು ತೀವ್ರತೆ ಹಿಂಗ್ ಹೇಳ್ತೀಯ, ಎಷ್ಟು ತೀವ್ರತೆಗೆ ಅದು ಆಗಲ್ಲ. ಅದಕ್ಕೆ ಅಜಂಪ್ಷನ್ ಅದು. ಅದಕ್ಕೆ ಆಗತ್ತೆ ನಂಬಿಕೆ ಹೊರತು, ಪೂರ್ತಿ ಕುರುಡು ನಂಬಿಕೆ ಹೊರತು ಕರ್ಮಕಾಂಡದ್ದು ಇನ್ನು ಯಾವ ಅದಕ್ಕೆ ಬೆಲೆ ಇದು ಇಲ್ಲ. ನಂಬಿಕೆ ಬಿಟ್ಟು ಏನು ಬೆಲೆ ಇಲ್ಲ. ನಂಬಿದ್ರೆ ಉಂಟು, ಏನು ಅದಕ್ಕೆ ನಂಬಿಕೆಗಿಂತ ಬೇರೆಯಾಗಿ ಆ ಕರ್ಮಕಾಂಡಕ್ಕೆ ಇನ್ನೇನು ಅಷ್ಟೇ. ಯಾವ ಜೀವ ಜೀವ 30 ವರ್ಷವ ಹಾಗೆ 30 ವರ್ಷ ಅವರ ಮೇಲೆ ಪುಸ್ತಕ ಹೇಳಿದ್ರು. 30 ವರ್ಷ ಮಾಡಿ ಅಂದ್ರು. 12 ವರ್ಷ ಪಕ್ಷ ತೋರಿಸಿದ್ರು ಅವರು. ಇನ್ನು ಕೌಂಡಪಾಯನ ಆಮೇಲೆ 12 ರಾತ್ರಂಬ ಅಲ್ವಾ, ಅಲ್ಲೇ ಕರ್ತು ಆಮೇಲೆ ಅವ್ರಿಗೂ ಎಲ್ರಿಗೂ ಒಂದೇ ಫಲ ಅನ್ನೋದಾದ್ರೆ 12 ರಾತ್ರಿ ಮಾಡಿದವ್ರಿಗೂ 12 ವರ್ಷ ಮಾಡಿದವ್ರಿಗೂ 30 ವರ್ಷ ಇದು ಯಾವ ನ್ಯಾಯ ಇದು? ಅಲ್ಲ ನೀವು ಒಂದೇ ಸ್ವರ್ಗ ಫಲ ಅದು ಯಾವ ಅದನ್ನ ಹೆಂಗ್ ತೀರ್ಮಾನ, ಎಷ್ಟು ಡ್ಯೂರೇಷನ್, ಇದಕ್ಕೆಷ್ಟು ಅದಕ್ಕೆಷ್ಟು ಹೆಂಗ್ ಹೇಳ್ತೀರಾ? ಇವಾಗ 30 ವರ್ಷ ಮಾಡಿದಂತ 30 ಜನ ವೃತ್ತಿಗೂ 30 ಜನಕ್ಕೆ ಒಂದೇ ತರ ಆಗಲ್ಲ. ಯಾಕಂದ್ರೆ ಅವರವರ ಜ್ಞಾನ, ಅವರವರ ಆಚಾರ, ಅವರವರ ನಿಷ್ಠೆ, ಅವರವರಿಗೆ ಅರ್ಥ ಜ್ಞಾನ, ದೇವತಾ ಭಾವನೆ ಎಲ್ಲ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಹಾಗಾಗಿ ಅಷ್ಟು ಪೂರ್ತಿ ನಂಬಿಕೆ ಅನ್ನುವಂತಹ ಕುಂಟು ಕಾಲ ಕುರ್ಚಿ ಮೇಲೆ ಕೂತು ನಡೆಯುತ್ತೆ. ಕೆಲವು ಕುರ್ಚಿ ಕುಂಟು ಕಾಲ ಇರ್ತಲ್ಲ, ಕುರ್ಚಿ ಒಂದ್ ಕಾಲ ಸಣ್ಣ ಒಂದ್ ಕಾಲ ಉದ್ದ ಇದು ಆದ್ರೆ ಆ ರೀತಿ ಕುರ್ಚಿಯೇ ಹೊರತು ಈ ಕರ್ಮಕಾಂಡ ಏನು ಸ್ಟೇಬಲ್ ಇದೆ. ತತ್ವಜ್ಞಾನ ಇದೆಯಲ್ಲ, ಇಲ್ಲಿಯೇ ಈಗಲೇ ಮುಕ್ತಿ ಕೊಡೋದು ದೃಷ್ಟ ಫಲ. ಗುಂಜಾನ ಸ್ಥಿತಿ ಎದ್ದು ಊಟ ಮಾಡೋದು ಹೇಗೆ ಹೊಟ್ಟೆ ತುಂಬ ಸಂಶಯ ಇಲ್ವೋ, ಅನುಮಾನ ಇಲ್ವೋ? ಹೊಟ್ಟೆ ಊಟ ಆದ್ಮೇಲೂ ಹೊಟ್ಟೆ ತುಂಬಿದೋ ಇಲ್ವೋ, ಊಟ ಮಾಡಿದ್ನೋ ಇಲ್ವೋ ಅನ್ಸುತ್ತೋ? ಹಂಗೆ ಇರೋ ಫಲ ಇದು ಒಂದು ನಂಬ್ಕೋಬಹುದು. ಇದರಿಂದಲೇ ಕರ್ಮಕಾಂಡ ಫಲ ನಾವು ಒಪ್ಕೋಬೇಕೇ ಹೊರತು ಬರೀ ಕರ್ಮಕಾಂಡ ಅಷ್ಟನ್ನೇ ವೇದ ಬಿಟ್ಟಿದ್ದೆ, ಜ್ಞಾನಕಾಂಡ ಹೇಳದೆ ಹೋದ್ರೆ ಕುರಾನು ಬೈಬಲು ವೇದಕ್ಕೆ ಏನು ವ್ಯತ್ಯಾಸ ಇರಲಿಲ್ಲ. ಎಂಥದ್ದು ವ್ಯತ್ಯಾಸ ಇಲ್ಲ. ಕುರಾನ್ ಯಾಕೆ ಕುರಾನ್ ತಿಳ್ಕೊ ಬೇರೆ ಅದ ಏನಿಲ್ಲ. ಈ ಜ್ಞಾನಕಾಂಡ ಹೇಳಿದ್ರಿಂದಲೇ ಅದಕ್ಕೆ ಬೆಲೆ ಬಂತು. ಓಹೋ, ದೃಷ್ಟವಾಗಿ ಇಲ್ಲಿಯೇ ಆಗುವಂತ ಫಲ ಅದನ್ನೇ ತಗೊಂಡಿದ್ದಾರೆ ಭಾಷಿಕಾರರು. ಹೆಂಗ್ ತೋಡಿದಾರಂತ ಭಾಷಿಕಾರರು ಬಿಡಿಯಾರ ವಿಷಯ. ಅಷ್ಟು ಜೋರಾಗಿದ್ದ ಕಾಲ ಅವರು. ಶಂಕರಾಚಾರ್ಯರ ಕಾಲ ಅಂದ್ರೆ 6ನೇ 7ನೇ ಶತಮಾನ. 7ನೇ ಶತಮಾನದಲ್ಲಿ ನಮ್ಮ ದೇಶಕ್ಕೆ ಇನ್ನು ಮುಸಲ್ಮಾನರ ಎಂಟ್ರಿ ಆಗಿರ್ಲಿಲ್ಲ,
ಬ್ರಿಟಿಷರ್ದು ಇನ್ನು ಆಮೇಲೆ. ಬರೀ ನಮ್ಗೆ ABCD ಗೊತ್ತಿರ್ಲಿಲ್ಲ ನಮ್ಮ ದೇಶದವರಿಗೆ, ಅದೊಂದು ಇದೆ ಅಂತ ಗೊತ್ತಿರ್ಲಿಲ್ಲ. ಆಸೇತು ಹಿಮಾಚಲಗೂ ವೇದಾಧ್ಯಯನ ಯಜ್ಞಾಗ ನಡೀತಾ ಇರೋ ಕಾಲ, ಅಂತ ಕಾಲಕ್ಕೂ ಗಂಡಿಯದೇ ತೋರಿಸಿದ್ರು. ಈ ಕಿಮ್ಮತ್ತಿಲ್ಲ ಇದಕ್ಕೆ, ಇಷ್ಟೇ ಇದೆ ಅಂತ. ಎಂತ ಶಂಕರಾಚಾರ್ಯ ಇದು ನೋಡಿ ಯೋಚನೆ ಮಾಡು. ಇವತ್ತು ಬೇಕಾದ್ರೆ ಕರ್ಮ ನಿಂದೆ ಮಾಡೋ ಗಲ್ಗಲಿಗೆ ಸಿಗ್ತಾರೆ. ಯಾಕಂದ್ರೆ ಕರ್ಮ ಯಾರಿಗೂ ಬೇಡ, ಕಷ್ಟ ಹೌದು. ಯಾರು ಅಗ್ನಿಹೋತ್ರ ಮಾಡ್ತಾರೆ, ಎಲ್ಲರೂ ವೈದಿಕರಾಗಿ ನಿಂದೆ ಮಾಡ್ತಾರೆ, ಲೌಕಿಕರು ಬೇಡ. ನಮ್ ಕೇಶನ್ ಅಂತ ಆಧಾರ ಮಾಡೋ ನಾನು ಯಾರಿಗೆಲ್ಲ ಹಚ್ಕೊತಾರಾಗಿ ಅಂತ ಮಾಡೋ, ಅಪ್ಪ ಮಾಡಿದಾರೆ ಆಧಾರ ಮಾಡೋ, ಇದಾಯ್ತು ಸಾಕು ಬಿಡು, ಅರ್ತಿ ಜೀವನಲ್ಲ ಅಗ್ನಿಹೋತ್ರ ಮಾಡೋ, ಆಧಾರ ಮಾಡು, ಸ್ವಲ್ಪ ನೋಡ್ರೆ ಇಲ್ಲ ಬೇಡ ನಾನು ಈ ಒಂದು ಬಂಧನದಲ್ಲೂ ಅಲ್ಲೇ ಇರ್ತೀಯ, ಆಧಾರ ಮಾಡ್ತೀಯ, ಅಗ್ನಿಹೋತ್ರ ಮಕ್ಕಳಿರ್ತೀಯ, ಬೇಕಾದ್ರೆ ಮಾಡಿಸ್ತೀನಿ, ಯಜ್ಞ ಸೋಮ್ಯಾಗ ಮಾಡಿಸ್ತೀನಿ, ಎಲ್ಲ ಯಾಗ ಮಾಡ್ತೀನಿ. ಈ ಕೆಲ ಜನ ಮಾಡ್ತಾರೆ ಆಧಾನ ವೃತ್ತಿ. ಅಗ್ನಿಹೋತ್ರ ಇಟ್ರೆ ಕಂಚಿನ 10,000 ಸಿಗತ್ತೆ, ಇದ್ರಲ್ಲಿ 10,000 ರೂಪಾಯಿ ಸಿಗತ್ತೆ, ತಿರುಪತಿ 10,000 ಸಿಗತ್ತೆ, ಬೊಂಬೈಲಿ 10,000 ಬರ್ತದೆ. ಅದೇ ಜೀವಿಕಾ ವೃತ್ತಿ, ಅದಕ್ಕೆ ಅಗ್ನಾಧಾರ. ಹೆಂಗಿದೆ ಅಂದ್ರೆ ಜೀವನ ನಡ್ಸಕ್ಕಾಗಲ್ಲ. ಹಂಗ ವ್ಯಾಖ್ಯಾನ ಏನಾದ್ರು ಮಾಡ್ಕೊ, ನಿನ್ ವ್ಯಾಖ್ಯಾನ ನಿನ್ ಬಿಟ್ಟಿದ್ದು ಅಲ್ಲ. ಕುಂಬಳಕಾಯಿ ಕುಡುಗೋಲು ನಿಂದೆ ಅಲ್ಲ, ಅದು ಹೇಳಲ್ಲ. ಅವರವ್ರ ನಮ್ಗೆ ಇದು ಕುಂಬಳಕಾಯಿ ಕುಡುಗೋಲು ನಿನ್ ಮಧ್ಯ ಕಾಲ ಕುಯ್ಬೋದು, ತುದಿ ಕುಯ್ಬೋದು, ಕಾಲ್ ಭಾಗ ಕುಯ್ಬೋದು, ಎಲ್ಲಿಗಾರು ಕುಯ್ಬೋದು. ಇದೆಲ್ಲ ಶ್ರದ್ಧಾ ವಿಚಾರ, ಇದು ಜಾಸ್ತಿ ಚರ್ಚೆ ಮಾಡಕ್ಕೂ ಹೋಗ್ಬಾರ್ದು. ಮುಗಿಸ್ಬೇಕಾ? ಏಕವಾಕ್ಯತ್ವದ ವಶೀಭಾವ, ವಶೀಭಾವ ಅಧೀನವಾಗುವುದು, ಏಕವಾಕ್ಯದ ಅಧೀನವಾಗುವೆಂಬುದು ಇಲ್ಲವಾದ್ದರಿಂದ, ಏಕವಾಕ್ಯತಾಧೀನವಾಗುವಿಕೆ ಎಂಬುದು ಇಲ್ಲವಾದ್ದರಿಂದ, ಸಾಧ್ಯವಾದ ಐಕ್ಯ ಯೋಗವೂ ಇಲ್ಲವಾದ್ದರಿಂದ, ಸಾಧ್ಯವಾಗಿರುವ ಅಂದ್ರೆ ಫಲ ಪಡೆಯಬೇಕಾದ ಫಲದ ಸಮಾನತೆಯೂ ಇಲ್ಲವಾಗಿರುವುದರಿಂದ, ಪಡೆಯಬೇಕಾದ ಫಲವು ಒಂದಾಗಿಲ್ಲವಾದ್ದರಿಂದ, ಆ ಫಲವೇ ಬೇರೆ ಬೇರೆ. ಇದು ವ್ಯಾಕೃತವಾದ ಅವಿದ್ಯಾಕೃತ ಜಗತ್ತಿಟ್ಕೊಂಡೆ ಕೊಡ ಫಲ ಇದು. ಅದು ಒಂದೇ ಹೊಡೆ ಭಾಷೆ ಮಾಡ್ಬಿಡುತ್ತೆ. ಸ್ವಪ್ನದಿಂದ ಎಚ್ಚೆತ್ತನ ಹಾಗೆ ಮಾಡ್ಬಿಡುತ್ತೆ. ತತ್ವಜ್ಞಾನ ಕನಸಿನಿಂದ ಎಚ್ಚೆತ್ತನ ಹೆಂಗಾಗತ್ತೋ ಹಂಗಾಗ್ಬಿಡುತ್ತೆ. ಈಗ ಇಡೀ ಅವಷ್ಟೇ ಜಗತ್ತೇ ಭಾಷೆ ಮಾಡ್ಬಿಡುತ್ತೆ, ಜ್ಞಾನ ಭಾಷಿತವಾಗ್ಬಿಡುತ್ತೆ. ಅದನ್ನು ಕಂಡುಹಿಡಿಯಲ್ಲ ಶಂಕರಾಚಾರ್ಯರು ವೇದಲ್ಲಿದೆ ಅಂತ. ಇದಪ್ಪ ಅವರ ಇದು ಶಂಕರಾಚಾರ್ಯ ವ್ಯಕ್ತಿತ್ವವನ್ನ ತುಂಬಾ ಸ್ತೋತ್ರಗಳು ಬರೆದ್ರು, ತುಂಬಾ ಗ್ರಂಥಗಳನ್ನು ಬರೆದು, ಅದಾವುದು ಅಲ್ಲ ವ್ಯಕ್ತಿತ್ವ. ಶಂಕರಾಚಾರ್ಯ ವ್ಯಕ್ತಿತ್ವ ನಿಜವಾಗಿ ಹೇಳೋದಾದ್ರೆ ಇಡೀ ಜಗತ್ತಿನಲ್ಲಿ ಯಾರಿಗೂ ಈ ಯುಕ್ತಿಗೆ ಅನುಭವಕ್ಕೆ ಹೊಂದಕ್ಕಾಗದೆ ಒಂದು ವಿಚಾರ ಶಾಸ್ತ್ರಯುಕ್ತ ಚೌಕಟ್ಟಲ್ಲಿ ತಿಳಿಸ್ಕೊಟ್ರಲ್ಲ, ಅನುಭವ ಯುಕ್ತಿ ಏನ್ ತಿಳಿಸ್ಕೊಟ್ಬಿಟ್ರು ಭಾಷೆಗಾರರು. ಶಂಕರಾಚಾರ್ಯರನ್ನಾಗ ಗೌಡಪಾದರನ್ನು ಸೇರಿಸ್ಕೊಂಡು ಹೇಳ್ತೀನಿ. ಶಂಕರಾಚಾರ್ಯ ಮಾತ್ರ ಅಂತಲ್ಲ, ಗೌಡಪಾದರು, ಶಂಕರರು, ಸುರೇಶರು ಮೂವರುವೆ ತ್ರಿಮೂರ್ತಿ ಇದ್ದ ಹಾಗೆ, ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ದ ಹಾಗೆ ಅವರು. ಏನು ಲೋಕೋತ್ತರ ವ್ಯಕ್ತಿಗಳು. ಸಾಧ್ಯದಲ್ಲಿ ಐಕ್ಯ ಭಾವ ಯೋಗ ಇಲ್ಲವಾದ್ದರಿಂದಲೂ ಮಂಜುಶ್ರೀ ಕಳಿಸಿದ್ರಲ್ಲ ಯೂಟ್ಯೂಬ್ ಇದರಲ್ಲಿ, ಅದರಲ್ಲಿ ಒಂದ್ ಕಡೆ ಹೇಳಿದ್ದಾರೆ ಹೀಗೆ ಗೌಡಪಾದರು, ಸುರೇಶ್ವರರು, ಶಂಕರರು, ಸ್ವಾಮಿ ಹೇಳಿರೋದು. ಸ್ವಾಮಿಗಳು, ಆಮೇಲೆ ಅಲ್ಲ ಇವರು ಗಣೇಶ್ ಹೇಳಿದ್ರು, ರಮಣ ಮಹರ್ಷಿಗಳು, ಸ್ವಾಮಿಗಳು, ರಮಣ ಮಹರ್ಷಿಗಳು, ಆಮೇಲೆ ಇವರು ಕೃಷ್ಣಸ್ವಾಮಿ ಆಯ್ತು. ಹೌದು, ನಾನು ಕೇಳಿದೆ. ಒಂದ್ ಕಡೆ ನಮ್ಮ ಸ್ವಾಮಿಗಳು ಮೌನವಾಗಿದೆ, ರಮಣ ಮಹರ್ಷಿಗಳು ಆಗ್ತಿದ್ರು. ರಮಣ ಮಹರ್ಷಿಗಳಾದ್ರು ಗ್ರಂಥ ಬರೆದು ಸಚ್ಚಿದಾನಂದ ಸ್ವಾಮಿಗಳು ಆಗ್ತಿದ್ರು. ಗ್ರಂಥ ಬರೆದು ಗ್ರಂಥ ಅಷ್ಟೇ ಇದ್ರು, ಅನುಭವದಲ್ಲಿ ಇಬ್ಬರು ಏನು ವ್ಯತ್ಯಾಸ ಇಲ್ಲ ಅಂತ. ಇವರ ಮೌನತ ಸ್ಥಿತಿಯೇ ರಮಣ. ಇವರ ಗ್ರಂಥ ರಮಣ ಮಾಡಿದ್ರೆ ಅದೇ ಸಿದ್ಧ ಮಾಡೋದು ಅಂತ. ಆದ್ದರಿಂದ ದ್ರವ್ಯ ಗುಣಗಳಿಗೆ ಸಮುಚ್ಚಯ ಇರುವ ಹಾಗೆ ಜ್ಞಾನ ಕರ್ಮಗಳಿಗೆ ಕೃತ ಹೇಗೆ ತಾನೇ ಆಗುತ್ತೆ. ದ್ರವ್ಯ ಗುಣಗಳಿಗೆ ಏನೋ ನೀವು ಬರ್ಕೋಬೇಕು. ಪದಾರ್ಥ ಮತ್ತು ಅವುಗಳ ವಿಶೇಷಣಗಳಿಗೆ, ಪದಾರ್ಥ ಮತ್ತು ಅವುಗಳ ವಿಶೇಷಣಗಳಿಗೆ ಸೇರುವಿಕೆ ಹೇಗಿದೆಯೋ, ಗುಲಾಬಿಗೂ ಗುಲಾಬಿ ಕೆಂಪಿಗೂ, ಮಾವಿನ ಹಣ್ಣಿಗೂ ಅದರ ಬಣ್ಣ, ರುಚಿ, ವಾಸನೆಗೂ, ಸುಮನಕ್ಕ ಅರ್ಥ ಆಯ್ತಾ? ತೆಗಿಯೋ ಇದು ಕೇಳಿಮ್ಮ, ಏನ್ ಡೌಟ್ ಕೇಳಿಮ್ಮ.
ಹೇಳಿ. ಈ ಅಂಗ ಅಂಗಿ ಏನೋ ಹೇಳಿದ್ರಲ್ಲ ಅದು. ಅಂಗಾಂಗಿನ ಪ್ರೈಮು ಅಂಗಿ, ಅದಕ್ಕೆ ಸಬ್ ಆಗೋದು ಅಂಗ. ಶರೀರ ಅಂಗಿ, ಕೈ ಕಾಲೆಲ್ಲ ಅಂಗ. ಹಿಂಗೆ ಕೇಳಿಸ್ತದಲ್ವಾ? ಕೇಳಿಸಲ್ವಾ? ಓ ಕೇಳಿಸುತ್ತೆ, ಕೇಳಿಸ್ತಾ ಇಲ್ವಾ? ಹಾ ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆ. ಹಾ ಆಗಲ್ಲ, ಆಯ್ತಾ? ಹಾ ಆ ಸೆಂಟೆನ್ಸ್ ಹೇಳ್ಬಿಡಿ ಗುರುಗಳೇ. ಅದೇ ಕರ್ಮವಾಕ್ಯಕ್ಕೂ ಜ್ಞಾನವಾಕ್ಯಕ್ಕೂ ಏಕವಾಕ್ಯತೆ ಅಧೀನ ಇಲ್ಲವಾದ್ದರಿಂದಲೂ, ಪಡೆಯಬೇಕಾದ ಫಲದಲ್ಲೂ ಒಂದಾಗುವಿಕೆ ಇಲ್ಲವಾದ್ದರಿಂದಲೂ, ಅವೆರಡಕ್ಕೆ ಸೇರುವಿಕೆ ಎಂಬುದು ಹೇಗೆ ತಾನೇ ಆಗುತ್ತದೆ? ಯಾವುದಿಲ್ಲ. ದ್ರವ್ಯ ಗುಣಗಳಂತೆ ದ್ರವ್ಯ ಗುಣಗಳಂತೆ ಜ್ಞಾನ ಕರ್ಮಗಳಿಗೆ ಸೇರುವಿಕೆ ಹೇಗಾಗುತ್ತದೆ? ಏನ್ ಬರ್ಕೊಂಡಿ ಅಣಯ್ಯ? ಓದೋ, ನೀನೇನೋ ಬರ್ಬಿಡ್ತೀಯ, ಆಮೇಲೆ ಹಿಂಗೆ ಬರ್ಸಿದ್ದೀರಿ, ನೀವು ಉಂಡ್ಬಿಡ್ತೀಯ, ಆಮೇಲೆ ಅನ್ಬಿ ತಗೊಂಡ್ಬಿಡ್ತೀಯ. ಆಚಾರ ಹಂಗ ಜ್ಞಾನ ಕರ್ಮಗಳಿಗೆ ಮಾಡ್ಕೋಬೇಕು. ಜ್ಞಾನ ಕರ್ಮಗಳಿಗೆ ಏಕವಾಕ್ಯತ ಆದ್ದರಿಂದಲೂ ಬಂದಿದೆ. ಹಾಗೆ ಬರ್ದಿಲ್ಲ, ಏನೋ ಬರ್ದಿದ್ದಾನೆ. ಸಮಾನ ಫಲವು ಸಮಾನ ಫಲವು ಇಲ್ಲವಾದ್ದರಿಂದ ಒಂದಾಗ್ಬೇಡ. ಸಾಧ್ಯವಾದ ಒಂದೇ ಫಲವು ಬರ್ಬೇಕು. ಸಾಧ್ಯವಾದ ಒಂದೇ ಫಲವು ಇಲ್ಲವಾದ್ದರಿಂದಲೂ. ಬಹಳ ಕಷ್ಟ. ಬರ್ಕೊಂಡ್ಬಿಡ್ತಾನೆ. ನೀ ಬರ್ಸಿದ್ ಬರ್ಕೊಟ್ಟಿದ್ದೀನಿ, ಏನ್ ಬಿಡ್ತಾನೆ ನೆನ್ನೆ ಅವದೇ ಇಂದಲೂ ದ್ರವ್ಯ ಗುಣಗಳಿಗೆ ಸೇರುವಿಕೆ ಇರುವ ಹಾಗೆ ಜ್ಞಾನ ಕರ್ಮಗಳಿಗೆ ಸೇರುವಿಕೆ ಹೇಗೆ ತಾನೇ ಆಗುತ್ತದೆ? ದ್ರವ್ಯ ಗುಣಗಳಿಗೆ ಸೇರುವಿಕೆ ಇರುವ ಹಾಗೆ ಈ ಪೆನ್ನಿಗೂ ಈ ಕಪ್ಪುಗೂ ಸೇರುವಿಕೆ ಇದೆ. ಪೆನ್ನು ದ್ರವ್ಯ, ಈ ಕಪ್ಪು ಗುಣ. ಇದಕ್ಕೆ ಏಕಾಕ್ಯತೆ ಹೇಗಿದೆಯೋ ಹಾಗೆ ಜ್ಞಾನಕ್ಕೂ ಕರ್ಮಕ್ಕೂ ಸೇರುವಿಕೆ ಇಲ್ಲ. ಪಿಂಕು ಪೆನ್ಸಿಲು ಸೇರ್ಕೊಂಡಿದೆ, ಜ್ಞಾನ ಕರ್ಮ ಸೇರ್ಕೊಳ್ಳಲ್ಲ. ಅಲ್ಲಿ ದ್ರವ್ಯ ಗುಣದಲ್ಲಿ ತುಂಬಾ ತರಹ ಇದೆ. ಗುಣ ಕ್ವಾಲಿಟಿ ಇದೆಯಲ್ಲ, ಕ್ವಾಲಿಟಿ ಬರೀ ಕಲರ್ ಮಾತ್ರ ಕ್ವಾಲಿಟಿ ಅಲ್ಲ, ಹೈಟು, ಬಿಡ್ತು, ಅದ ಸ್ಥೂಲ ಹೇಗಿಲ್ಲ, ಎಲ್ಲವೂ ಗುಣ. ವಿಶೇಷಣ ವಿಶೇಷ್ಯ ತುಂಬಾ ತರಹ ಇದೆ. ಸೇರುವಿಕೆ ಸಾಮಾನಾಧಿಕರಣ ಇದ್ದಾರೆ, ವಿಶೇಷ ವಿಶೇಷ ಸಾಮಾನಾಧಿಕರಣ್ಯ, ಆಮೇಲೆ ಇದು ಉಪಮಾನೋಪಮೇಯ ಸಾಮಾನಾಧಿಕರಣ್ಯ, ಆಮೇಲೆ ಇನ್ನೂ ಆರ್ಧ ಸಾಮಾನ್ಯಗಳನ್ನ ಮಾಡಿದ್ದಾರೆ. ಸಾಮಾನಾಧಿಕರಣ ಹೇಗೆ ವ್ಯಾಕರಣದಲ್ಲಿ ಇಲ್ಲ, ಒಂದಕ್ಕೂ ಉದಾಹರಣೆ ಕೊಡ್ತಾರೆ. ಈ ಸಾಮಾನ್ಯಗಳನ್ನ ಈಗ ತುಂಬಾ ಚೆನ್ನಾಗಿ ಮಾಡ್ತಾರೆ. ಕ್ಲಾರಿಟಿ ತುಂಬಾ ಚೆನ್ನಾಗಾಗುತ್ತೆ, ವಿವೇಕ ತುಂಬಾ ಚೆನ್ನಾಗಿ ಬರ್ತದೆ. ಕ್ರಿಯಾ ವಸ್ತು ಸಾಮಾನ್ಯಕರಣ್ಯ, ಇದು ಮೊಬೈಲ್ ಕೂರ್ತಾ ಹೋಗ್ಬಿಟ್ಟೆ. ಫ್ಯಾನ್ ತಿರುಗ್ತಾ ಇದೆಯಲ್ಲ, ತಿರುಗೋದು ಕ್ರಿಯೆಗೂ ಫ್ಯಾನ್ಗೂ ಸಮಾನ ಇದೆ. ತಿರುಗೋ ಫ್ಯಾನು, ಹೋಗುವ ರೈಲು, ಹೋಗುವ ಬಸ್ಸು, ಆ ಹೋಗೋ ಕ್ರಿಯೆಗೂ ಬಸ್ಸಿಗೂ ಸಮಾನಾಧಿಕರಣ ಇದೆ. ಕ್ರಿಯಾದಲ್ಲಿ ಸಮಾನಾಧಿಕರಣ್ಯ, ಗುಣಗಳು ಸಮಾನಾಧಿಕರಣ್ಯ, ಸಾಮಾನ್ಯಗಳ ಚರ್ಚೆ ಮಾಡಿದ್ದಾರೆ. ಸಪ್ತಮಿ ಸಾಮಾನ್ಯಗಳು ಯಾವ ತರಹ ಅಂತ. ಹೋಗೋಣ ಮುಂದಕ್ಕೆ. ಆಯ್ತಮ್ಮ, ಆಗಿಲ್ಲಂತೆ ತೆಗಿಯೋ. ಅಲ್ಲ, ಅದೆರಡು ಬೇರೆ ಬೇರೆ ಅನ್ನೋ ಹಂಗೆ ದ್ರವ್ಯಗಳು ಹೇಗೆ ಬೇರೆನೋ ಹಾಗಲ್ಲ, ದ್ರವ್ಯ ಗುಣಗಳು ಹೇಗೆ ಬೇರೆನೋ ಹಾಗೆ ಜ್ಞಾನ ಕರ್ಮಗಳು ಸಮುಚ್ಚಯ ಇಲ್ಲ, ಅದೆರಡಕ್ಕೆ ಸೇರುವಿಕೆ ಇಲ್ಲ. ಅದೆರಡು ಅಸೆಂಬ್ಲಿಂಗ್ ಆಗಲ್ಲ, ಸೇರ್ಕೊಳ್ಳಲ್ಲ. ಅಂದ್ರೆ ಜ್ಞಾನಕ್ಕೆ ಅದು ಸೇರ್ಕೊಳ್ಳಲ್ಲ. ಕರ್ಮ ದ್ರವ್ಯಗುಣಕ್ಕೆ ಹೇಗೆ ಆಗತ್ತೋ ಹಾಗಾಗಲ್ಲ, ದ್ರವ್ಯಗುಣಕ್ಕೆ ಆಗತ್ತೆ. ಜ್ಞಾನಕ್ಕೆ ಈ ಕರ್ಮ ಸೇರಲ್ಲ.
ಅದು ಹಾ ಬೇರೆ. ಜ್ಞಾನ ಕರ್ಮ ಹೌದು ಕರೆಕ್ಟ್. ಜ್ಞಾನ ಕರ್ಮ ಸೇರಲ್ಲ, ಕರ್ಮಕ್ಕೂ ಜ್ಞಾನ ಸೇರಲ್ಲ. ಕತ್ಲೆ ಬೆಳಕು ಹ್ಯಾಕ್ ಸೇರಲ್ಲ ಹಾಗೆ ಸಮುಚ್ಚಯ ಆಗಲ್ಲ ಅಂತ ಇಟ್ಕೊಳ್ಳಿ. ಸಮುಚ್ಚಯ ಅರ್ಥವುದಿಲ್ಲ. ಸಮುಚ್ಚಯ ಅಂದ್ರೆ ಏನು? ಸಮುಚ್ಚಯ ಅಂದ್ರೆ ಏನು ಹೇಳಿದ್ರಲ್ಲ ಸಮುಚ್ಚಯ ಅಂದ್ರೆ ಅರ್ಥ ಆಯ್ತಮ್ಮ? ಒಂದೆರಡ್ ಸಲ ತಲೆ ಕುತ್ಕೋಬೇಕು, ಅವಾಗ ನಮ್ಗೆ ಅರ್ಥ ಆಗ್ತದೆ ಬೇಗ. ಸಮುಚ್ಚಯ ಅಂದ್ರೆ ಏನು ಅರ್ಥ ಆಯ್ತಾ ಇವಾಗ? ಗೊತ್ತಾಯ್ತು, ಸೇರಲ್ಲ ಅಂತ, ಹಾ ಸೇರ್ಕೊಳ್ಳೋದು. ಎರಡು ಸೇರೋದು ಬರೀ ಒಂದಲ್ಲ, ಎರಡಾಗಿರೋ ಸೇರೋದು ಸಮುಚ್ಚಯ. ಓಕೆ, ಎರಡಾಗಿರೋದು ಸಮುಚ್ಚಯ. ಹಾ ಒಂದಾಗೋ ಸಮುಚ್ಚಯ. ಹಾ ಸರಿ. ಓ ಸರಿ. ಆ ಪದಗಳು ಅರ್ಥ ತಲೆ ಕುತ್ಕೊಂಡ್ರೆ ಬೇಗ ಅರ್ಥ ಆಗುತ್ತೆ. ಅದು ಟೆಕ್ನಿಕಲ್ ಎರಡು, ಅದು ಇದ್ರ ಭಾಷೆ, ಅದನ್ನ ಸ್ವಲ್ಪ ಹೌದು. ಭೇದ ಭೇದಾಶ್ರಯತ್ವೇನ ಏಕಾತ್ಮ ಜ್ಞಾನ ಕರ್ಮಣೋ ಪರಸ್ಪರೋಪಕಾರಿತ್ವ ಹಾನಾತ್ ಕೀದೃಕ್ ಸಮುಚ್ಚಯ. ಕೀದೃಕ್ ಭೇದ ಭೇದಾಶ್ರಯತ್ವೇನ ಈ ಐಕಾತ್ಮಿಕ ಜ್ಞಾನ ಕರ್ಮಣೋ ಅದು ಉಡ್ಡೋತಾಯೇ, ಅದು ಸಮುಚ್ಚಯ. ಅದು ಸ್ವಲ್ಪ ಶಿಕ್ಷಣ ಸ್ವಸ್ಥ ಅರಿವಿಲ್ಲ ಕೈ ಹಿತ ಮಹಾನದಿಗೆ ಅದಾದ್ರೂ ಒಂದು ಕುಡಾಣದೆ ಪಕ್ಕರಿಗೆ ಅಂಕಾಡ ಮಸಕ್ ಮಸಕ್ ಮಾಡಿದೆ. ಪರಸ್ಪರೋಪಕಾರಿತ್ವ ಹಾನಾಚ ಒಂದು ಅಲ್ಲಿವರೆಗೆ ಪರಸ್ಪರೋಪಕಾರಿತ್ವ ಹಾನಾತ್ ಎಲ್ಲಿ ಮಾಡಿದೆ ತ್ವಾಚ್ ಎಲ್ಲಿದ್ಯೋ ದರಿದ್ರ ತ್ವಾಚ್ ಇದೆಯಾ? ಏನೋ ಒಂದು ಭೋಗ ಬಿಡ್ತಾನೆ. ಒಂದು ಭೇದಕ್ಕೆ ಆಶ್ರಯವಾಗಿದೆ ಕರ್ಮ, ಅಭೇದಕ್ಕೆ ಆಶ್ರಯವಾಗಿದೆ ಐಕಾತ್ಮಿಕ ಜ್ಞಾನ. ಕರ್ಮ ಇದೆಯಲ್ಲ, ಆ ಭೇದವನ್ನು ಇಟ್ಕೊಂಡು ಅಪ್ಕೊಂಡು ಆಕ್ಷೇಪ ಮಾಡ್ಕೊಂಡು ಹೊರಡುತ್ತೆ. ಈ ನಾನ್ ಮಾಡೋನು ಅಂದ್ಕೋಬೇಕು, ಇವೆಲ್ಲ ಮಾಡಿಸೋರು ಅಂದ್ಕೋಬೇಕು. ಬೆಂಕಿ ಇದೆ, ದರ್ಭೆ ಇದೆ, ತುಪ್ಪ ಇದೆ, ಸೂಕ್ಷ್ಮವಾಗಿದೆ, ದೇವತೆ ಇದ್ದಾರೆ, ಮಂತ್ರ ಇದೆ, ಆಮೇಲೆ ಆ ಲೋಕ ಇದೆ, ಆ ಫಲ ಇದೆ, ಇದೆಲ್ಲ ಇಟ್ಕೊಂಡು ಕರ್ಮ ಹೊರಡುತ್ತೆ. ಕರ್ಮ ಹೊರಡುವಾಗ್ಲೇನೆ ಎಲ್ಲದರ ಸತ್ಯತ್ವ ಬಗ್ಗೆ ಇಟ್ಕೊಂಡು ಹೊರಡುತ್ತೆ. ಭೇದ ಆಶ್ರಯ, ಆಶ್ರಯ ನಾಮ ಸಪೋರ್ಟ್, ಸಪೋರ್ಟ್ ಅದಕ್ಕೆ. ಭೇದವೇ ನೆಲೆ, ಆಶ್ರಯ. ಆರಂಭದಲ್ಲೇ ಬುಡದಲ್ಲೇ ಅಜ್ಞಾನ ಇದೆ. ನಾನು ಅಂತ ಬುದ್ಧಿ ಬಿಟ್ಕೊಳ್ಳದೆ ಕರ್ಮ ಮಾಡಕ್ಕಾಗಲ್ಲ. ನಾನು ಅಂದ್ರೆ ವಿದ್ಯಾಕಲ್ಪಿತ. ನಾನು ಅದನ್ನ ಅಕ್ಷೇಪ ಹಾಕೊಂಡು ಆ ವಿದ್ಯಾಕಲ್ಪಿತ ನಾವು ಇಟ್ಕೊಂಡು ಆ ನಾನು ತೋರ ಪ್ರಪಂಚ ಸತ್ಯ ಅನ್ಕೊಂಡು ಆ ಸತ್ಯದಲ್ಲಿ ಕೆಲವು ಬೇಕು ಕೆಲವು ಬೇಡ ವಿಭಾಗ ಮಾಡ್ಕೋಬೇಕು. ನಂಗೆ ಪ್ರಾಣಿ ಜನ್ಮ ಬೇಡ, ಕ್ರಿಮಿ ಜನ್ಮ, ಪಕ್ಷಿ ಜನ್ಮ, ಜನ್ಮ ಬೇಡ, ನಂಗೆ ದೇವತಾ ಜನ್ಮ ಬೇಕು ಅಂತ ತಿಳ್ಕೊಬೇಕು. ಆಮೇಲೆ ಉತ್ತಮನೇ ಏನೋ ಒಂದು ಉತ್ತಮ ತಮಾಷೆ. ಅದಕ್ಕೆ ಇದೆಲ್ಲ ಸತ್ಯ ಇರ್ಬೇಕು. ಯಾವ್ದು ಋತ್ವಿಜರೆಲ್ಲ ಇದ್ದಾರೆ, ಮಂತ್ರಗಳೆಲ್ಲ ಇದೆ, ದೇವತೆಗಳೆಲ್ಲ ಇದೆ, ಯಜ್ಞ ಬೇಕಾ ಸಂಭಾರ ಅಗ್ನಿ ಇದೆ, ವೇದಿ ಇದೆ, ದಬ್ಬೆ ಎಲ್ಲ ಇದೆ ಅನ್ಬೇಕು. ಇದೇನು ಹೇಗಿದೆ ನಿಜವಾಗ್ಲೂ ಇದೆ ಅಂತ ಅಂದ್ಕೊಂಡೆ ಕರ್ಮ ಹೊರಡುತ್ತೆ. ಜ್ಞಾನ ಕಿತ್ತಾಕದೆ, ಎಲ್ಲ ಕಿತ್ತಾಕದೆ. ಅಭೇದಕ್ಕೆ ಆಶ್ರಯ ಉಳ್ಳೋ ಮಾಯಾ ಮಾತ್ರ ಬಿದಂ ದ್ವೈತ ಬಂದ್ಬಿಡುತ್ತೆ. ಬುಡದಲ್ಲೇ ಬೇರಕ್ಕೆ ಕೊಡ್ಲಿ ಹೊಡಿತು. ಅಭೇದವನ್ನು ಆಶ್ರಯಿಸಿಕೊಂಡು ಜ್ಞಾನ ಹೊರಡುತ್ತೆ, ಭೇದವನ್ನು ಆಶ್ರಯಿಸಿಕೊಂಡು ಕರ್ಮ ಹೊಡೆಯುತ್ತೆ ಅಲ್ಲವೇ? ಭೇದಾಭೇದಗಳನ್ನು ಆಶ್ರಯಿಸಿಕೊಂಡಲ್ಲವೇ ಜ್ಞಾನ ಕರ್ಮಗಳು ಹೊರಡುವುದು. ಅದಕ್ಕೆ ಯಥಾಕ್ರಮ ಅನ್ವಯ ಅಲ್ಲ. ಭೇದವನ್ನು ಆಶ್ರಯಿಸಿಕೊಂಡು ಕರ್ಮವೂ ಹಾಗ್ಬೇಕು, ಭೇದವನ್ನು ಆಶ್ರಯಿಸಿಕೊಂಡು ಕರ್ಮವೂ, ಅಭೇದವನ್ನು ಆಶ್ರಯಿಸಿಕೊಂಡು ಜ್ಞಾನವೂ ಹೊರಡುತ್ತದೆ. ಆದ್ದರಿಂದ ಆಶ್ರಯಿಸಿಕೊಂಡೇ ಅವಳು ಇರುತ್ತದೆ ಅಲ್ಲವೇ ನೋಡ್ಕೊಬಿಡಿ. ಆಶ್ರಯಿಸಿಕೊಂಡೇ ಅವಳು ಇರುತ್ತದೆ ಅಲ್ಲವೇ? ಯಾಕೆ ಹಂಗಲ್ಲ ಕಪ್ಪ ಅಲ್ಲ. ಭೇದವನ್ನು ಆಶ್ರಯಿಸಿಕೊಂಡು ಕರ್ಮವು, ಅಭೇದವನ್ನು ಆಶ್ರಯಿಸಿಕೊಂಡು ಜ್ಞಾನವು ಇರುತ್ತದೆ ಅಲ್ಲವೇ ಮಾಡ್ಕೊಳ್ಳಿ. ಹೀಗಿರುವ ಅವುಗಳಿಗೆ ಪರಸ್ಪರ ಉಪಕಾರಿತ್ವ ಎಂಬುದೇ ಇಲ್ಲವಾದ್ದರಿಂದ ಸ್ಟಾರ್ಟಿಂಗ್ ಪಾಯಿಂಟ್ ಇದು ವ್ಯೂ ಬೇರೆ. ಒಂದು ನಾರ್ತ್ ಪೋಲು, ಒಂದು ಸೌತ್ ಪೋಲು. ಇದಕ್ಕಿಂತ ಉಪಕಾರ. ಅದು ಹೋಗೋದೇ ಹೀಗೆ, ಒಂದು ಹೋಗೋದೇ ಹೀಗೆ. ಜ್ಞಾನ ಪೂರ್ವಕ್ಕೆ ಹೋದ್ರೆ ಕರ್ಮ ಪಶ್ಚಿಮಕ್ಕೆ ಹೋಗುತ್ತೆ, ಜ್ಞಾನ ಉತ್ತರಕ್ಕೆ ಹೋದ್ರೆ ಕರ್ಮ ದಕ್ಷಿಣಕ್ಕೆ ಹೋಗುತ್ತೆ. ಬಾಬಾ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಕರ್ಕೊಂಡು ಹೋಗಿ, ಬಾಬಾ ಇಲ್ಲಿ ಕರ್ಕೊಂಡು ಹೋಗಿ ಅಂತೇಳಿ ಈ ದರೋಡೆಗಾರ ಕರ್ಕೊಂಡು ಹೋಗ್ತಾರಲ್ಲ, ಹಂಗೆ ಕರ್ಕೊಂಡು ಹೋಗುತ್ತೆ ಕರ್ಮ. ದರೋಡೆಗಾರ ಅಲ್ಲಿದೆ ಇಲ್ಲಿದೆ ಅಂತ ಹೇಳ್ಬಿಟ್ಟು ಮೋಸ ಮಾಡಿ ಏಕಾಂತ ಕರ್ಕೊಂಡು ಹೋಗ್ಬಿಟ್ಟು ತಲೆ ಬಿಡ ಹೊಡೆದು
ದುಡ್ಡು ಗಿಡ್ಡು ಕಸ್ಕೊಂಡು ಹೋಗಿ ನಿಮ್ಮ ತಗೊಂಡೋಗಿ ಸ್ವರ್ಗಕ್ಕೋ ನರಕಕ್ಕೋ ಹಾಕಿ ಅಲ್ಲಿಗೆ ಮಾಡಿ. ಕರ್ಮ ಮಾಡು. ಅದೇ ಕರ್ಮವನ್ನೇ ಭಗವದರ್ಥವಾಗಿ ಪ್ರೀತ್ಯರ್ಥವಾಗಿ ಭಕ್ತಿಯಿಂದ ಮಾಡಿ ಚಿತ್ರೀತಿ ಮಾಡಿದ್ರೆ ಅದು ಬರ್ಕೋಬೇಡಿ. ಅದೇ ಕರ್ಮವನ್ನೇ ಬೇಡ. ಪರಸ್ಪರ ಉಪಕಾರಿತು ಬಿಲ್ಲವಾದ. ಇದಾಗಲ್ಲ, ಕಾರಾಗಲ್ಲ. ಕಾರಾಗತ್ತಾ? 6 ಶಟರ್ ಇನ್ನೂ ಕಾಸ್ಟ್ಲಿ ಆಗುತ್ತೆ ಅವ್ರಿಗೆ. ಏನ್ ಮಾಡಕ್ಕಾಗ 2 ಗಾಡಿ ಮಾಡ್ಕೊಂಡು ಹೋಗಕ್ಕೆ ಅಲ್ಲ ಟ್ಯಾಕ್ಸಿಗೆ ಅದೆಲ್ಲ ಇನ್ನೊಂದು ಲೋ ಕ್ವಾಲಿಟಿ ಬರುತ್ತಲ್ಲ. ಅವೆಲ್ಲ ಒಂದೇ ಕ್ಯಾಟಗರಿಗಳು. ಓಲಾ ಇಲ್ಲ, ಇನೋವಾ ಆಡಿ ಗಿಡಿ ಬಾಕೊಂಡು ಜಾಸ್ತಿ ಕಡಿಮೆ ಕೊಡ್ತಾರಂತೆ. ಆಡಿ ಓಲಾನ ಕಳ್ಸಿದ್ದೀನಿ, ಬೇಕಾದ್ರೆ ನಿಂಗೂ ಇಟ್ಕೋ. ಇಲ್ಲಿಗೆ ಹಾ ಇದು ಇದೆ, ನಾಗರಬಾವಿ ಇದೆ ನೋಡು. ನೀನ್ ಕಳ್ಸ್ಕೊಂಡ್ಬಿಡು, ಹೋಗುತ್ತಾ? ನಾಗರಬಾವಿ ಅಂದ್ರೆ 2 ಆಟ ಮಾಡ್ಕೊಂಡು ಹೋಗಿ. 2 ಆಟ ಮಾಡ್ಕೊಂಡು ಹೋಗೋದು. ಹಲೋ, 2 ಆಟ ಸಿಗ್ತಾ ಇದ್ದಾರೆ. ಹೌದು, 2 ಆಟ ಮಾಡ್ಕೊಂಡು ಇದಕ್ಕಿಂತ ಚೀಪ್ ಆಗುತ್ತೆ. ಒಮ್ಮನೆ ಓಲಾ ಒಂದಕ್ಕೆ 2 ರೇಟ್. ಆಯ್ತಪ್ಪ, 2 ಆಟ ಮಾಡ್ಕೊಂಡು ಹೋಗ್ಬೇಕಂತೆ. 2ಕ್ಕೂ ಅವರೇ ಪೇ ಮಾಡ್ತಾರಂತೆ. ಅವ್ರೇ ಪೇ ಮಾಡಿ ದುಡ್ಡು ಇಟ್ಕೊಂಡಿರಿ. ಅಕಸ್ಮಾತ್ ಆಮೇಲೆ ಅವ್ರಿಗೆ ಕೊಟ್ಟು ತಗೊಂಡ್ರು ಬರೋಲ್ಲ. ಆಮೇಲೆ ಅವ್ರಿಗೂ ನಿಮ್ಗೆ ಜಗಳ ಆಗ್ಬಿಡುತ್ತೆ. ಆಮೇಲೆ ನಂಗೆ ದುಡ್ಡು ಕೊಟ್ಟು ನೀವು ಬಂದಿರೋದು ನಂಗೆ ಅವ್ರ ಲೆಕ್ಕ ಇಲ್ಲ ಅಷ್ಟೇ. ಏನಪ್ಪಾ ಹೇಳಿದ ಹಾಗಿಲ್ಲ, ಕ್ಯಾಟ್ರಿಂಗ್ ಇಲ್ಲ. ಅವ್ರು ಹೇಳಿದಾರೆ ಕ್ಯಾಟ್ರಿಂಗ್ ಊಟ ಮಾಡೋದ ಅಂತ ಹೇಳಿದೀನಿ. ಕ್ಯಾಟ್ರಿಂಗ್ ಗಿಟ್ರಿಂಗ್ ಇಲ್ಲ, ಅವ್ರು ಮಡಿಲಿ ಮಾಡಿಸ್ತಾರೆ. ನಾನು ಅಲ್ಲಿ ಊಟ ಮಾಡೋದ ಅಂತ ಹೇಳಿದೀನಿ. ಕೇಳ್ಬೇಕಾದ್ರೆ ನೀವು ಕೇಳಿ ವಿಚಾರಿಸ್ಕೊಂಡೆ ಊಟ ಮಾಡಿ. ನಂದೊಂದು ಇದೆ ಒಂದು ಮಧ್ಯ. ಅಲ್ಲ ಅವ್ರಿಗೆ ಅವ್ರ ಬ್ರಾಹ್ಮಣ್ಯ ಹೋಗ್ಬಿಡ್ತೀನಿ, ನಾನೇನೋ ಒಂದು ವಿಚಾರ ಮಾಡ್ತೀನಿ. ನೀ ವಾಟ್ ನಾನ್ಸೆನ್ಸ್ ಸರ್, ಯಾಕಿಗೆ ಅಲ್ಲ ನಿಮ್ಗೆ ಗೊತ್ತಾ? ಎಲ್ಲ ನೋಡಿದ್ಯಾ? ತುಂಬಾ ಕಳೆದು ಏನೋಪ್ಪ. ಆದ್ರೂ ಈ ಒಂದು ಕಡ್ಡಿ ಹಚ್ಚೋ ಕೆಲಸ ನಾ ಇದುವರೆ ನೋಡಿದಿಲ್ಲ. ಬದ್ಮೇಲೆ ಒಂದು ಕಡ್ಡಿ ಹಚ್ಚು ಕೆಲಸ ಮಾಡ್ಕೊಂಡು ಕಡ್ಡಿ ಏನು ಕೋತಿ ತಾಳ್ ಕೆಟ್ಟಿದ ಬರಲ್ಲ ಕೆಡ್ಸೋದು. ಪರಸ್ಪರ ಉಪಕಾರಿತ್ವ ಪರಸ್ಪರ ಉಪಕಾರಿತ್ವ ಎಂಬುದು ಇಲ್ಲವಾದ್ದರಿಂದ ಇದು ಹೆಂಗಯ್ಯ ಸಮುಚ್ಚಯ ಆಗಿದೆ? ಆಕ್ಷೇಪ ಕೀದಕ್ ಸಮುಚ್ಚಯ ಅಂತ ಪ್ರಶ್ನೆ ಅಲ್ಲ. ಸಮುಚ್ಚಯ ಹೆಂಗಾಗುತ್ತೆ ಹೊರತು ಪ್ರಶ್ನೆ ಕೇಳ್ತಾ ಇಲ್ಲ, ಆರ್ಗ್ಯೂ ಮಾಡ್ತಿದ್ದಾರೆ ಹೊರತು ನಾಟ್ ಕ್ವಶನ್ ಮಾಡ್ತಿಲ್ಲ. ಕ್ವಶನಿಂಗ್ ಅಂತ ಹೇಳ್ಬೋದಾ? ಹೌದಾ? ಕ್ವಶನ್ ಕ್ರಿಯಾಪದ ವರ್ಬ. ಪ್ರಶ್ನೆ ಅನ್ನೋದು ವರ್ಬಾಗಲ್ಲಪ್ಪ. ಕ್ವಶನ್ ನೋವುನಪ್ಪ ಅಲ್ಲ, ಕ್ವಶನ್ ವರ್ಬಾಗಲ್ಲಪ್ಪ. ನೋವಿಗೆ ಹಿಂಗ್ ಬರುತ್ತಾ? ಹಾಗಾದ್ರೆ ಅದು ವರ್ಬಾಗ್ಬೇಕು. ಯಾಕಂದ್ರೆ ನೋವಿಗೆ ಹಿಂಗ್ ಬರಲ್ಲಪ್ಪ ಇಂಗ್ಲಿಷಲ್ಲಿ. ಟ್ರೀಯಿಂಗ್ ಅಂದ್ರೆ ಬರಲ್ಲಪ್ಪ. ಮೌಂಟಿಂಗ್ ಬರುತ್ತೆ. ಸೀಯಿಂಗ್ ಇದ್ದಾನೆ. ಮೌಂಟೇನಿಂಗ್ ಉಂಟಾ? ಕೆಲವು ಪದಗಳು ಭಾವ ಟ್ರೀಯಿಂಗ್ ಉಂಟಾ? ಟ್ರೀಯಿಂಗ್ ಹೌಸಿಂಗ್ ಉಂಟಾ? ಹೌಸು
ಹೌಸಿಂಗ್ ಬೋರ್ಡ್ ಅದು ಇದು ಹೌಸಿಂಗ್ ಅನ್ನೋದು ಲೊಕೇಶನ್ಗೆ ಹೆಸರು, ಮನೆಗಲ್ಲ ಅದು. ಇದು ಕ್ರಿಯಾಪದವಾದ ಅಲ್ಲ, ಇದು ಪ್ರೊವೈಡ್ ಹೌಸಿಂಗ್. ಹಾ ಅದೇನು ಅಲ್ಲಿ ಅರ್ಥ ನಿಮ್ಗೆ ಮನೆಯ ಅನುಕೂಲತೆ ಉಂಟು ಮಾಡ್ತೀವಿ ಅಂತ, ಅಲ್ಲಿ ಉಂಟು ಮಾಡ್ಕೊಡ್ತೀವಿ ಅನ್ನೋದಕ್ಕೆ ಅದು ಅನ್ವಯ ಆಗುತ್ತೆ. ಅದು ಅನ್ವಯ ದೂರಾನ್ವಯ, ದುರಾನ್ವಯ ಅಲ್ಲ ದೂರಾನ್ವಯ. ದೂರಾನ್ವಯ ವ್ಯಾಕರಣ ಓದ್ಬೇಕಲ್ಲ, ಚೆನ್ನಾಗಿರುತ್ತೆ. ವ್ಯಾಕರಣದಲ್ಲಿ ಹೆಂಗೆ ಆಟ ಆಡಿಸ್ತಾರೆ. ಸಾರ್ ಯಾಕಿನ್ನು ಹೋಗ್ತಿಲ್ಲ, ಕೊಪ್ಪಿಗೆ ಇಟ್ಕೋ, ಸ್ನಾನ ಮಾಡ್ಕೋದ ಬೇಡವಾ. ದೇವತಾ ದ್ರವ್ಯ ಯಾಥಾತ್ಮ ಜ್ಞಾನಂ ಕರ್ಮ ಅಂಗತಾಂಗತ ತಾವದೇವ ಹಿ ತತ್ಕರ್ಮ ಅಜ್ಞಾತ ದ್ರವ್ಯ ದೈವತ. ಚೆನ್ನಾಗಿದೆ ಶ್ಲೋಕ. ಯಾವಾಗ್ಲೂ ಒಂದ್ ಕರ್ಮಕ್ಕೆ ದ್ರವ್ಯ ಗೊತ್ತಿಲ್ಲ. ಹೋಮ ಮಾಡೋಕೆ ತುಪ್ಪದಲ್ಲಿ ಮಾಡ್ಬೇಕಾ, ಪೂರ್ವಾಶ ಮಾಡ್ಬೇಕಾ, ಅಥವಾ ಆಜ್ಯ ಪಯಸ್ಸಲ್ಲಿ ಮಾಡ್ಬೇಕಾ, ಅದು ಕರ್ಮ ಮಾಡ್ಬೇಕಲ್ಲ. ಫಸ್ಟ್ ಕರ್ಮಕ್ಕೆ ಯಾವ ದ್ರವ್ಯ, ದೇವತೆ ಯಾವುದು, ಮಂತ್ರ ಯಾವುದು, ಅದನ್ನ ತಿಳ್ಕೊಂಡ್ರೆ ಕರ್ಮ ಮಾಡಕ್ ಆಗೋದೇ ಇಲ್ಲ. ದೇವತಾ ದ್ರವ್ಯಾದಿಗಳ ಆದಿ ಶಬ್ದದಿಂದ ಎಲ್ಲ ತಗೋಬೇಕು. ದೇವತಾ ಆದಿ ಹಾಕಿದಲ್ಲಿ ಅಜ್ಞಾತ ದೈವತ ಅದು ಉಪಲಕ್ಷಣ. ಅಜ್ಞಾತವಾದ ದ್ರವ್ಯ, ಅಜ್ಞಾತವಾದ ದೈವತ, ಅಜ್ಞಾತವಾದ ಮಂತ್ರ, ಇದು ಯಾವ್ದು ಗೊತ್ತಿದೆ ಹೋದ್ರೆ ಆ ಕರ್ಮ ಆಗೋಲ್ಲ. ಅಲ್ಲಿವರೆಗೆ ಕರ್ಮ. ಪ್ರಸ್ತೋತ್ತರಿಯ ದೇವತಾ ಪ್ರಸ್ತಾವನ್ನಾಯ್ತಾ ದಾಂಚೇರಿ ವಿದ್ವಾನ್ ಪ್ರಸ್ತೋಷದಿ ಮೂರ್ಧಾ ದೇವಿ ಉಪದೇಶದ ಉದ್ಘಾತರಿಯ ದೇವತಾ ಉದ್ಘಾತನ್ನಾಯ್ತಾ ದಾಂಚೇರಿ ಉದ್ಘಾಶ್ರೀ ಪ್ರಸ್ತೆ ಉದ್ಘಾಶ್ರೀ ಅಂತ್ಯೇರಿ ವಿದ್ವಾನ್ ಉದ್ಘಾಶ್ರೀ ಮೂರ್ಧಾ ದೇವಿ ಉಪದೇಶದ. ಕರೆಕ್ಟು. ಹಾ, ದೇವತಾ ಮತ್ತು ದ್ರವ್ಯ ಅವುಗಳ ಯಾಥಾತ್ಮ ಜ್ಞಾನ. ಯಾಥಾತ್ಮ ಜ್ಞಾನ ರಿಯಲ್ ಜ್ಞಾನ. ಇದೆ ಕನ್ಫರ್ಮ್ ಆಗಿ ಈ ಕರ್ಮಕ್ಕೆ ಅಗ್ನಿಯೇ ದೇವತೆ, ಇಂದ್ರಾಗ್ನಿಯೇ ದೇವತೆ, ವಿಷ್ಣು ದೇವತೆ, ಅದ ನಿಜವಾದ ಆ ದೇವತಾ ಸ್ವರೂಪ ಜ್ಞಾನ ಮತ್ತೆ ಆ ದ್ರವ್ಯ, ಆ ಕರ್ಮ ಸ್ವರೂಪ ಅದು ಕರ್ಮಾಂಗತಾಂಗತಂ ಸತ್, ಕರ್ಮಕ್ಕೆ ಅಂಗವಾಗಿದ್ದುಕೊಂಡು ಅದು ಕರ್ಮ ಸೇರ್ಕೊ ಇದಾಗತ್ತೆ. ಅಲ್ಲಿವರೆಗೆ ಕರ್ಮದ ಕರ್ಮತ್ವ, ಎಲ್ಲಿವರೆಗೆ ಇದು ಎಲ್ಲ ಇದುಕೊಳ್ಳದೆ. ಅಜ್ಞಾತ ದೇವತವಾದ ಅದು ಕರ್ಮವೇ ಆಗಲ್ಲ. ದೇವತೆ ಗೊತ್ತಿಲ್ಲ, ದ್ರವ್ಯ ಸುಮ್ನೆ ಕುಂಡಕ್ಕೆ ಸುರಿತಾ ಇದ್ದಾರೆ ಅಂದ್ರೆ ಕರ್ಮ ಅನ್ನಲ್ಲ ಯಾವ್ದನ್ನ. ಸುಮ್ನೆ ಒಂದಷ್ಟು ಜನ ಹೃತ್ತಿದ್ರು, ಒಂದಷ್ಟು ಜನ ಹುಡುಗಿಯರು, ಒಂದಷ್ಟು ಜನ ಹುಡುಗರು, ಒಂದಷ್ಟು ಜನ ಶೂದ್ರು, ಒಂದಷ್ಟು ಜನ ಇದ್ರು, ಯಾವ್ದು ತುಪ್ಪವನ್ನ, ಕಟ್ಗೆನ, ಬಾಳೆನ, ಕುಂಕುಮನ, ಸರಾನ, ಸೀರೆನ ಸುರಿತಾ ಇದ್ದಾರೆ ಅಂತಂದ್ಬಿಟ್ಟು ಅದ್ರ ಯಾವ ಕರ್ಮ ಶಾಸ್ತ್ರದಲ್ಲಿ ಹೇಳಿ. ಎಲ್ರು ಒಬ್ರು ಮರ ಹಾಕ್ತಾ ಇದ್ದಾರೆ, ಒಬ್ರು ಬಳೆ ಸರ ಹಾಕ್ತಾ ಇದ್ದಾರೆ, ಪ್ಲಾಸ್ಟಿಕ್ ಸಲ ಹಾಕ್ತಾರೆ, ಮಳ ಹಾಕ್ತಾರೆ, ಕುಂಕುಮ ಅರಿಶಿಣ ಹಾಕ್ತಾರೆ, ಉರ್ಲಿ ಬರ್ತಾರ. ಎಲ್ಲೇ ಈರುಳ್ಳಿಯ ಮಾಡಿದ್ಯಾ? ಪ್ರತಿಂಗ ಈರುಳ್ಳಿ ಅಂದೆ ಅಲ್ಲ, ಇದು ಹೆಂಗೆ ಶಾಸ್ತ್ರೀಯ ಕರ್ಮ ಅಂತ ಉಪಯೋಗ ನಿಮ್ಮ ಅವ್ರನ್ನ ಕೇಳ, ಅವ್ರ ಒಪ್ಕೋತಾರ ನೋಡು. ಅವ್ರು ನಿನ್ನ ಚಂಡಿ ಹೋಗ್ತಿದ್ದ ಜೋರು ಅಂತಾರ. ಅವ್ರು ನಿನ್ ಚಂಡಿಯಾಗ ಏನು ಇಲ್ಲ ಸ್ವಂತ ಅಂತಾರ, ಕಿತ್ತಾಕ್ತಾರ ನಿನ್ ಚಂಡಿಯಾಗ. ಅಲ್ಲಿಗೆ ಆಯ್ತಲ್ಲ, ಅಂದ್ಮೇಲೆ ಮುಗಿತಲ್ಲ. ಮುಗ್ಕೊಳ್ರಮ್ಮ. ದೇವತಾ ಜ್ಞಾನ, ದ್ರವ್ಯ ಜ್ಞಾನ, ದೇವತೆಯ ನಿಜವಾದ ಜ್ಞಾನ. ದೇವತೆಯ ನಿಜವಾದ ಜ್ಞಾನವು, ದ್ರವ್ಯದ ಸರಿಯಾದ ಜ್ಞಾನವು ಯಾಥಾತ್ಮ ಹಾಕಿದ್ದಾರೆ. ದೇವತೆಯ ಸರಿಯಾದ ಜ್ಞಾನ, ದ್ರವ್ಯದ ನಿಜವಾದ ಸರಿಯಾದ ಯಥಾವತ್ತಾದ ಜ್ಞಾನ, ಅವುಗಳು ಕರ್ಮಾಂಗತ್ವವನ್ನು ಪಡ್ಕೊಂಡು ಕರ್ಮಕ್ಕೆ ಅಂಗವಾಗುವಿಕೆಯನ್ನು ಪಡ್ಕೊಂಡದ್ದಾಗಿ ಇರುತ್ತದೆ. ಮಾಡು ಕರ್ಮಾಂಗತಾಂಗತಂಸದ ಅವುಗಳು ಕರ್ಮಕ್ಕೆ ಅಂಗವಾಗುವಿಕೆ, ಅಂಗ ಅಂದ್ರೆ ಪಾರ್ಟ್, ಪಡ್ಕೊಂಡದ್ದಾಗಿ ಇರುತ್ತದೆ. ಕರ್ಮದ ಕರ್ಮತ್ವ ಅಲ್ಲಿಯವರೆಗೇನೆಯೇ ಆಗುವುಗಳು. ಕರ್ಮದ ಕರ್ಮತ್ವವು ಅಲ್ಲಿಯವರೆಗೇನೆಯೇ ಹೊರತು ಅಜ್ಞಾತ ದೈವತವಾದ ಕರ್ಮವಾಗುವುದಿಲ್ಲ. ಕರ್ಮದ ಕರ್ಮತ್ವವು ಅಲ್ಲಿಯವರೆಗೇನೆಯೇ.
ಅಲ್ಲಿವರೆಗೇನೆ ಹಾ ದೇವತೆ ದ್ರವ್ಯ ಕರ್ಮ ಜ್ಞಾನ ಇರುವವರೆಗೆ ಅದೇನು ಗೊತ್ತಿಲ್ಲ ಅಂದ್ರೆ ಕರ್ಮನೂ ಇಲ್ಲ. ಹಾ ಅಲ್ಲಿವರೆಗೆ ಫುಲ್ ಸ್ಟಾಪ್. ದ್ರವ್ಯ ದೇವತೆ ಏನು ಅರಿಯದೆ ಹೋದರೆ ಕರ್ಮವೇ ನಿಲ್ಲುವುದಿಲ್ಲ. ಇದನ್ನ ಒಂದು ಉಪಸಿದ್ಧಾಂತ ಹೊರತು ಕರ್ಮಕ್ಕೆ ಇದಷ್ಟು ತಿಳ್ಕೊಂಡು ಮಾಡ್ಬೇಕು ಅಂತ. ಯೋ ಹವ ಅಭಿಜಿತ ಆಶ್ರಯ ಛಂದೋ ದೇವತಂ ಅಂತ ಬ್ರಾಹ್ಮಣಂ ಯಜತಿ ಯಾಜಯಿತಿ ವಾ ಗರ್ತಂ ವಾ ವದತಿ ಸ್ಥಾಣು ವಾ ರುಚತಿ ವಿಶೇಷ. ಇದು ಗೋಪದ ಬ್ರಾಹ್ಮಣ ತಗೊಂಡು ಅಲ್ಲಿಂದ ತಗೊಂಡು ಅವದನ್ನು ಶ್ರುತಿ ಅಲ್ಲವ, ಶ್ರುತಿ ಇದೆ. ನಾನು ಹೇಳ್ತಿರಲ್ವ ಶ್ರುತಿ ಇದು. ಶಂಕರಾಚಾರ್ಯ ಕೊಟ್ಟು ಮಾಡಿದ್ದಾರೆ ಇದನ್ನ. ಅವಿದಿತ ಆಶ್ರಯ ಛಂದೋ ದೈವತಂ ಮಂತ್ರ ಬ್ರಾಹ್ಮಣಂ. ನಮ್ಮಣ್ಣ ಇದಕ್ಕೆ ಯಾವುದೋ ಒಂದು ನಮ್ಮ ಬ್ರಾಹ್ಮಣನೋ ಆರಣ್ಯ ಪೀಠಿಗೆ ಬರೆದಿದ್ದಾರೆ. ಅದು ಒಂದು ಕೊಟ್ಟಿದ್ದಾರೆ. ಅದು ಸಮಿತಿ ಬರೆದಿದ್ದಾರೆ ನನ್ನ ಪೀಠಿಗೆ. ಆಯ್ತಾ, ಮುಂದೆ ಹೋಗೋಣ. ಸವಿತಕ್ಕಂತ ಸವಿತಕ್ಕ ಏನೋ ಮಾಡ್ತಿದ್ದಾರೆ. ನೋಡಿ ಟಕ್ಕನ್ಸು ಕೊನೆ ಪದ ಗೊತ್ತಾಗ್ಲಿಲ್ಲ. ಕೊನೆ ಪದ ಇಷ್ಟೇ ಕಣೆ. ಇದು ದ್ರವ್ಯ ದೇವತೆ ಗೊತ್ತಾಗದೆ ಹೋದರೆ ಅದು ಕರ್ಮವೇ ಆಗುವುದಿಲ್ಲ, ಕರ್ಮ ಸ್ವರೂಪವೇ ಬರುವುದಿಲ್ಲ. ಅದಕ್ಕೆ ಕರ್ಮ ಸ್ವರೂಪತ್ವ ಬರ್ಬೇಕಾದ್ರೆ ದ್ರವ್ಯ ದೇವತಾ ಜ್ಞಾನ ಇರಬೇಕು. ಅಜ್ಞಾತ ದೈವತನ್ ಕರ್ಮ ನ ಭವತಿ, ಜ್ಞಾತ ದ್ರವ್ಯ ದೇವತನ್ ಕರ್ಮ ಭವತಿ. ಎಲ್ಲಿ ದ್ರವ್ಯ ದೇವತೆ ಎಲ್ಲ ಗೊತ್ತಾದದ್ದಾಗಿರುತ್ತೋ ಅಲ್ಲಿ ಕರ್ಮ ಅಂತ ಆಗತ್ತೆ. ದ್ರವ್ಯ ದೇವತೆ ಅದು ಉಪಲಕ್ಷಣ. ದ್ರವ್ಯ ದೇವತೆ ಎರಡೇ ಅಂತಲ್ಲ, ದ್ರವ್ಯ ದೇವತೆ ಮಂತ್ರ ಎಷ್ಟು ಗೊತ್ತಿರ್ಬೇಕು. ಒಂದು ಕರ್ಮಕ್ಕೆ ಏನೇನು ಅಂಗಗಳಿದೆಯೋ ಅಷ್ಟು ತಿಳ್ಕೊಂಡ್ರೆ ಕರ್ಮ ನಡೆಯುತ್ತೆ. ಅಂದ್ರೆ ಒಂದೊಂದು ಅರ್ಧ ಗೊತ್ತು, ಇನ್ನು ಅರ್ಧ ಗೊತ್ತಿಲ್ಲ ಅಂದ್ರೆ ಕರ್ಮ ಮಾಡಕ್ಕಾಗಲ್ಲ. ಶ್ರಾದ್ದನೇ ಇರಲಿ, ಶ್ರಾದ್ದದಲ್ಲಿ ಒಂದಷ್ಟು ನನಗೆ ಆವಾಹನ ಮಾಡಕ್ ಬರುತ್ತೆ, ಅಲ್ಲಿ ಮುಂದಿನ ಹೋಮ ಮಾಡ ಬರಲ್ಲ ಅಂದ್ರೆ ಶ್ರಾದ್ದ ಮಾಡಕ್ಕಾಗಲ್ಲ. ಆಪಸ್ತಂಬರು ಯಾವ ಕ್ರಿಯೆ ಮಾಡ್ಬೇಕಾದ್ರೆ ಮುಂದಿನ 4 ಕ್ರಿಯೆ ಕಣ್ಣು ಕಾಣಬೇಕು ಅಂತ ಹೇಳಿದ್ದಾರೆ. ಮುಂದಿನ 4 ಕ್ರಿಯೆ ಕಣ್ಣು ಕಾಣ್ತಾ ಇದ್ದೆ ಅವನು ಕರ್ಮ ಮಾಡಬಲ್ಲ, ಇದು ಆಗೋಲ್ಲ ಅಂತ ಅಷ್ಟು ಕಾಣ್ತಿರ್ಬೇಕಂತ ಅವನಿಗೆ. ಹೋಗೋಣ ಮುಂದಕ್ಕೆ. ತದ್ವಿಶೇಷಾಂಗ ಭೂಯಸ್ತ್ವಾತ್ ಫಲಭೂಯಸ್ತ್ವಮಿತ್ಯತಃ ಸಮುಚ್ಚಯೋ ನ ತಸ್ಯ ಸ್ಯಾತ್ ಸಾಂಗೇನಾಂಗಿ ಸಮುಚ್ಚಯಃ. ತದ್ವಿಶೇಷೇಂಗ ಭೂಯಸ್ತ್ವಾತ್ ಫಲಭೂಯಸ್ತ್ವಮಿತ್ಯತಃ ಸಮುಚ್ಚಯೋ ನ ತಸ್ಯ ಸ್ಯಾತ್ ಸಾಂಗೇನಾಂಗಿ ಸಮುಚ್ಚಯಃ. ಹಂಗಲ್ಲ, ಹಂಗೆ ತದ್ವಿಶೇಷೇ ಅಲ್ಲ. ಅದರದ್ದೇ ವಿಶೇಷ ಹೆಚ್ಚಾದ್ರೆ ಆ ಫಲ ಹೆಚ್ಚಾಗತ್ತೆ. ಅದಕ್ಕೆ ಸಮುಚ್ಚಯ ಅಲ್ಲ. ಅಂಗಾಂಗಿಗೆ ಕೈಗೆ ದೇಹಕ್ಕೆ ಸಮುಚ್ಚಯ ಅಲ್ಲ, ಅದೇ ಅದು ಅವಯ.
ಸಮುಚ್ಚಯ ಅಂದ್ರೆ ಭಿನ್ನವಾದ ಎರಡಕ್ಕೆ ಸಮುಚ್ಚಯ ಆಗ್ಬೇಕು. ಅದರ ಅಂಗ ಅದರ ಅಂಗಿಗೆ ಸಮುಚ್ಚಯ ಅಲ್ಲ, ಅಂಗಗಳ ಒಟ್ಟೆ ಅಂಗಿ. ಸಮುಚ್ಚಯ ಅನ್ಬೇಕಾದ್ರೆ ಏನಾಗ್ಬೇಕು, ಇಂಡಿಪೆಂಡೆಂಟ್ ಎರಡಕ್ಕೆ ಸಮುಚ್ಚಯ ಆಗ್ಬೇಕು. ಪಾಠಗಳೆಲ್ಲ ಸೇರಿ ಪಾಠ ಸಮುಚ್ಚಯ ಹಾಕೋಲ್ಲ. ಹಾಗೆ ತದ್ವಿಶೇಷ ಅಂಗ ವಿಶೇಷ, ಹಂಗ ದೇವತಾ ವಿಶೇಷ ಜ್ಞಾನ ಇರ್ಬೇಕು, ದ್ರವ್ಯ ಜ್ಞಾನ ಇರ್ಬೇಕು. ಎಷ್ಟೆಷ್ಟು ಆ ಭಾವನೆ ಜ್ಞಾನ ಇರುತ್ತೋ ಕರ್ಮ ಇದಾಗುತ್ತೆ, ವೀರ್ಯತರವಾಗತ್ತೆ. ತದ್ವಿಶೇಷ ಅಂಗಭೂಯಸ್ತು, ಅಂಗ ಜಾಸ್ತಿ ಆಗತ್ತೆ ಅಂದ್ರೆ ಹಂಗ ಇನ್ನು ಒಂದೆರಡು ಅಂಗ ಬಿಟ್ಬಿಟ್ರಿ ಇಟ್ಕೊಳ್ಳಿ. ಕರ್ಮ ಮಾಡ್ಬೇಕಾದ್ರೆ ಇದೊಂದು ಭಾಗ ಮರ್ತೋಯ್ತು, ಇದೊಂದು ಭಾಗ ಬಿಟ್ಟೋಯ್ತು ಅಂದ್ರೆ ಫಲದಷ್ಟು ಕೊರತೆ ಆಗತ್ತೆ. ಪೂಜೆ ಮಾಡ್ಬೇಕಾದ್ರೆ ನಾನು ಇಲ್ಲಿ ಪುಸ್ತಕಗಳು ಮರ್ಸ್ಬಿಟ್ಟೆ, ಇಲ್ಲಿ ಅಕ್ಷತೆ ಹಾಕೋಕ್ ಮರ್ಸ್ಬಿಟ್ಟೆ, ಗಂಧ ಹಚ್ಚೋಕ್ ಮರ್ಸ್ಬಿಟ್ಟೆ, ಆ ಪೂಜೆ ಅಷ್ಟು ಕೊರತೆ ಆಗತ್ತೆ. ಪೂಜೆಗೆ ಏನು ಒಂದು ಸಾಂಗವಾದ ಪೂಜೆ ಇದೆಯೋ ಲೇ ಆಕಡೆ ದೂರ ಹೋಗುದು. ಒಂದು ಕರ್ಮಕ್ಕೆ ಎಷ್ಟು ಸ್ವರೂಪ ಇದೆಯೋ ಆ ಸ್ವರೂಪ ಅಷ್ಟು ಜ್ಞಾನ ಅಷ್ಟು ಪೂರ್ತಿ ಮಾಡೋದು ಒಂದು, ಅದು ಅಷ್ಟರಲ್ಲೂ ಭಾವನೆ ಸೇರಿಸ್ಕೊಳ್ಳೋದು ಎರಡು, ಅದ್ರ ಜೊತೆಗೆ ಏಕಾಗ್ರತೆ ಪ್ರೇಮ ಅದೆಲ್ಲ ಸೇರ್ಕೊಳ್ಳೋದು ಮೂರನೇದು. ಅದು ಎಷ್ಟೆಷ್ಟು ಹೆಚ್ಚಾಗ್ತಾ ಹೋಗುತ್ತೋ ಕರ್ಮದ ಫಲ ಹೆಚ್ಚಾಗ್ತಾ ಹೋಗುತ್ತೆ. ಆದ್ರೆ ಅದು ಸಮುಚ್ಚಯ ಅಲ್ಲ, ಅದು ಅಂಗ. ಅಂಗ ಅಂದ್ರೆ ಅದರದ್ದೇ ಒಂದು ಪಾಠ, ಅದು ಬಿಟ್ಕೊಂಡ್ರೆ ಅದು ಕೊರತೆ ಆಗ್ಬಿಡುತ್ತೆ. ಆಗ ದರ್ಶಪೂರ್ಣಮಾಸ ಚಾತುರ್ಮಾಸ ಕೂಡಿಸ್ಕೊಳ್ಳೋ ಸಮುಚ್ಚಯ ಆಗುತ್ತೆ. ಬೇರೆ ಭಿನ್ನವಾದ ಸ್ವತಂತ್ರ ಕರ್ಮನ ಕೂಡಿಸ್ಕೊಳ್ತೀನಿ ಅಂತ ಸಮುಚ್ಚಯ ಆಗುತ್ತೆ. ನಮ್ಮ ಹೊಸಳ್ಳಿಲಿ ನಂಜುಂಡಾಧಾರ ಅಂತಿದ್ರು, ಅವರು ಸಾರು ಹುಳಿ ಜೊತೆಗೆ ಪಾಯಸ ಹಾಕೊಂಡು ಕುಡಿತಿದ್ರು. ಸಾರಿಗೆ ಇದಕ್ಕೆ ಪಾಯಸ ಹಾಕೋನು ಅವರು. ಏನ್ರಿ ಇದು ಸಾರಿಗೆ ಪಾಯಸ ಹಾಕೋತೀರಾ, ಹುಳಿಗೆ ಪಾಯಸ ಹಾಕೊಳ್ಳೋರು. ನಾವು ಸಾರು ಊಟ ಮಾಡಿ ಹುಳಿ ಊಟ ಮಾಡಿ ಪಾಯಸ ಬೇರೆ ಹಾಕಿಸ್ಕೊಂಡು ಅದು ಒಂದನ್ನೇ ಊಟ ಮಾಡ್ತೀವಿ. ಅವ್ರು ಹಂಗಲ್ಲ, ಅದು ಸಮುಚ್ಚಯ. ಅದು ಯಾವ್ದು ದ್ರವ್ಯ ಸಮುಚ್ಚಯ. ದ್ರವ್ಯ ಸಮುಚ್ಚಯ, ಕರ್ಮ ಸಮುಚ್ಚಯ, ಭಾವನಾ ಸಮುಚ್ಚಯ ಅಂತ ಸಮುಚ್ಚಯಗಳು ಅನೇಕ ತರ ಇದೆ. ನಮ್ಮ ಲಕ್ಷ್ಮಿ ಅನ್ನ ಸಾರು ಕಲ್ಸ್ಕೊಂಡ್ ತಿನ್ನೋದ್ ಸಮುಚ್ಚಯ, ಬಿಸಿಬೇಳೆ ಬಾತು ಅಂಗ. ಹಂಗೆ ಅದು ಕರೆಕ್ಟ್. ಬಿಸಿಬೇಳೆ ಬಾತಲ್ಲಿ ಅನ್ನ ಇದೆ, ಆದ್ರೆ ಅನ್ನ ಸಾರಂತೆ ಅಲ್ಲ. ಅದು ಬಿಸಿಬೇಳೆ ಬಾತು ಅಂತ ಆಗ್ಬೇಕಾದ್ರೆ ಅನ್ನನೂ ಬೇಕು, ತರಕಾರಿ ಬೇಕು, ಸಾರಿನ ಎಲ್ಲಾ ದ್ರವ್ಯಗಳು ಬೇಕು, ಅವಾಗ ಬಿಸಿಬೇಳೆ ಬಾತು ಅಂತ ಆಗತ್ತೆ. ಬಿಸಿಬೇಳೆ ಬಾತು ಅವಾಗ ಅದಲ್ಲ. ಉದಾಹರಣೆಗೆ ಅಲ್ಲಿ ಬೇರೆ ಬೇರೆ ಆಗಿ ತೋರ್ಲಿ, ಅಲ್ಲಿ ಬಿಸಿಬೇಳೆ ಬಾತು ಅನ್ನೋದ್ರಲ್ಲಿ ಅದಷ್ಟು ಸೇರಿ ಬಿಸಿಬೇಳೆ ಬಾತು ಅಂತ ಆದಾಗ ಅಲ್ಲೇ ಸಮುಚ್ಚಯ ಆಯ್ತು ಅನ್ಬಾರ್ದು. ಹಂಗಾಗ ನೀವು ಅನ್ನ ಸಾರು ಬೇರೆ ಬೇರೆನೆ, ಅದನ್ನ ಕೂಡ್ಸ್ಕೊಂಡು ಊಟ ಮಾಡೋದು ಸಮುಚ್ಚಯ. ಅರ್ಥ ಮಾಡ್ಕೊಳಕ್ ಅಷ್ಟೇ. ಇದು ಅಲ್ಲ, ಬಿಸಿಬೇಳೆ ಬಾತು ಸೇರಿದ ಮೇಲೆ ಹೆಸರು ಬರೋದು, ಅವಾಗ ಸಮುಚ್ಚಯ ಅನ್ಸ್ಕೊಳ್ಳೋದು ಅಂತ. ಬೇರೆ ಬೇರೆ ಇದು ಅಂಗ ಇದು ಅಂಗಿ ಅಂತ ಗೊತ್ತಾಗ್ಬಿಡುತ್ತೆ. ಅಲ್ಲ, ಬಿಸಿಬೇಳೆ ಬಾತು ಅನ್ನೋ ಒಂದು ಪದಾರ್ಥಕ್ಕೆ ಅದೆಲ್ಲೂ ಅಂಗಗಳೇ. ಈ ಗುಲಾಬಿಯ ಕೆಂಪು ಇಲ್ಲಿ ಅದಕ್ಕೆ ಅಂಗಾಂಗಿ ಭಾವ ಗೊತ್ತೇ ಆಗಲ್ಲ ಸರಿಗೆ. ಅದು ಭಾವನೆಯಿಂದ ಇಲ್ಲ. ಆ ಗುಲಾಬಿಗೂ ಮತ್ತೆ ಅದರ ಪೆಟಲ್ಸ್ ಇರುತ್ತಲ್ಲ, ಪೆಟಲ್ಸ್ ಅಂದ್ರೆ ದಳ ದಳ, ಅದಕ್ಕೆ ಅಂಗಾಂಗಿ ಭಾವ ಹೇಳಕ್ಕೆ ಆಗಲ್ಲ. ಸೇರೆ ಗುಲಾಬಿ ಅಂತ, ಅದೆಲ್ಲ ಸೇರೆ ಗುಲಾಬಿ ಅಂತ. ಹಾಗೆ ಕೈ ಕಾಲದು ಅಂಗಾಂಗಿಯಿಂದ ನಾವು ಅಂತೀವಿ ಅಷ್ಟೇ ಹೊರತು ಎಲ್ಲ ಸೇರಿಯೇ ಶರೀರ. ಈ ಅಂಗಾಂಗಿ ಭಾವ ಅಂದ್ರೆ ಭಿನ್ನವಾಗಿರುವ ಎರಡಕ್ಕೆ ಅಂಗಾಂಗಿ ಭಾವ ಬರುತ್ತೆ, ಸಮುಚ್ಚಯ ಬರುತ್ತೆ ಅಂತ ಹೇಳ್ತಿದ್ದಾರೆ. ತದ್ವಿಶೇಷೆ ಕಿಂ ವಿಶೇಷ ಅಂಗ ವಿಶೇಷ, ಅಂಗ ಭಾವನಾ ವಿಶೇಷ, ಕರ್ಮ ವಿಶೇಷ. ನೀವು ಕರ್ಮದಲ್ಲಿ ಷೋಡಶಿ ಸೇರಿಸ್ಕೊಂಡ ಅಂದ್ಕೊಳ್ಳಿ, ಅಚರಾತ್ರದಲ್ಲಿ ಅದು ಅಂಗ ವಿಶೇಷ. ಸೇರಿಸ್ಕೊಳ್ಳಿಲ್ಲ ಅಂದ್ಕೊಳ್ಳಿ ಅಂಗ ನ್ಯೂನತೆ, ಅದು ಸಮಯ ಬಿಡುತ್ತೆ ಅಷ್ಟೇ. ಆ ವಿಶೇಷ ಫಲ ಇವನಿಗಿರಲ್ಲ. ಈ ಅಂಗ ವಿಶೇಷವಾದರೆ ದ್ರವ್ಯ ದೇವತಾ ವಿಶೇಷವಾದರೆ ಅಂಗಭೂಯಸ್ಥವಾಗಿ ಫಲಭೂಯಸ್ವ, ಫಲ ಹೆಚ್ಚಾಗುವುದು ಆಗತ್ತೆ. ಅಲ್ಲಿ ಸಮುಚ್ಚಯ ಅಲ್ಲ, ಅದು ಸಮುಚ್ಚಯ ಅಲ್ಲ. ಅದು ಅಂಗಗಳ ಸೇರಿಕೆ ಸಮುಚ್ಚಯ ಅನ್ಕೋಬಾರ್ದು. ತಸ್ಯ ಸಮುಚ್ಚಯ. ಹಾಗೆ ಅಂಗೇನ ಅಂಗಿ ಸಮುಚ್ಚಯ, ಅಂಗಗಳನ್ನೇ ಅಂಗಿಗೆ ಸಮುಚ್ಚಯ ಅಲ್ಲ. ಯಾಕಂದ್ರೆ ಅಂಗ ಬಿಟ್ಟು ಅಂಗಿ ಇಲ್ಲವೇ ಇಲ್ಲ, ಅಂಗಗಳ ಒಟ್ಟೆ ಅಂಗಿ.
ಅದಕ್ಕೆ ಸ್ವಾಂತರ್ಭೂತೇನ ಅಂಗಿನಃ ಸ್ವಸ್ಯನ ಸಮುಚ್ಚಯ ಅಂತ ಹೇಳಿದ್ದಾರೆ. ಕೈಕಾಲುಗಳನ್ನು ಸಮುಚ್ಚಯ ಅಲ್ಲ ಶರೀರಕ್ಕೆ, ಕೈಕಾಲದ ಒಟ್ಟ ಸೇರಿಯೇ ಶರೀರ ಅಂತ. ಈ ಅಂಗಾಂಗಿಗಳಿಗೆ ಸಮುಚ್ಚಯ ಅಲ್ಲ, ಸಮುಚ್ಚಯ ಆಗ್ಬೇಕಾದ್ರೆ ಎರಡು ಬೇರೆ ಬೇರೆ ಆಗಿರ್ಬೇಕು. ನಿದ್ದೆ ಮಾಡ್ತಾ ಇದ್ದಾರೆ, ಮಾಡ್ಕೊಂಡಿಲ್ಲ ಅವರು, ನಿದ್ದೆ ಮಾಡ್ತಾ ಇದ್ದಾರೆ ಪಾಪ, ಹಿಡಿದು ಮಾಡ್ಕೊಂಡಿಲ್ಲ ಲಾಸ್ಟ್ ಆಲೆ. ಮುಂದೆ ಹೋದಪ್ಪ. ಬರ್ಕೊಳ್ಳ. ಆ ಅಂಗ ವಿಶೇಷ, ಇದು ದ್ರವ್ಯ ದೇವತಾ ವಿಶೇಷವಾದರೆ ಅಂಗ ವಿಶೇಷ ಉಂಟಾಗಿ ಫಲವು ಹೆಚ್ಚಾಗುತ್ತದೆ ಎಂಬುದಾಗುತ್ತೆ. ಬರ್ಕೊಳ್ಳ. ಅಲ್ಲೋ ಭಾವನಾ, ದ್ರವ್ಯ, ದೇವತೆ ಎಲ್ಲ. ಆಮೇಲೆ ಕೆಲವು ಇದರಲ್ಲಿ ಹೇಳಿದಾರಲ್ಲ, ಇಷ್ಟು ದ್ರವ್ಯ ಅಂತ, ಅಷ್ಟು ದ್ರವ್ಯ ಸಿಗ್ತದೆ ಇಷ್ಟೆಲ್ಲಾದ್ರೂ ಮಾಡಿ ಅಂತ ಹೇಳ್ತಾರೆ. ಇದರಲ್ಲಿ ಶ್ರೀಮಂತ ಕರ್ಮದಲ್ಲಿ ಯಾವಂತೋ ಗ್ರಾಮ್ಯಾಹ ಆರಣ್ಯಾಹ ಧಾನ್ಯ ಮಾಡಿದ್ದಾರೆ. ಅದು ಇನ್ನು ಇಷ್ಟೇ ಸಿಕ್ಕಿದ್ರು ಪರವಾಗಿಲ್ಲ, ಕಮ್ಮಿ ಸಿಕ್ಕಿದ್ರು ಮಾಡ್ಬೋದು, ಜಾಸ್ತಿ ಸಿಕ್ಕಿದ್ರು ಜಾಸ್ತಿ ಫಲ. ಫಲವು ಹೆಚ್ಚಾಗುತ್ತದೆ. ಆದ್ದರಿಂದ ಅದು ಸಮುಚ್ಚಯ ಎನಿಸ್ಕೊಳ್ಳುವುದು. ಅದಕ್ಕೆ ಅದು ಸಮುಚ್ಚಯವಲ್ಲ, ಅಂಗಾಂಗಿಗಳಿಗೆ ಸಮುಚ್ಚಯವಲ್ಲ. ಯಾವಾಗಲೂ ಅಂಗಗಳನ್ನು ಅಂಗಿಗೆ ಸಮುಚ್ಚಯ ಎಂಬುದು ಇಲ್ಲ ಅಂತ ತಿಳ್ಕೊಂಬಿಡಿ. ರ್ಯಾಕುಗೆ ಇದು ಸಮುಚ್ಚಯ ಅನ್ಬಾರ್ದು, ಇಷ್ಟು ಸೇರೆ ರ್ಯಾಕು ಅಂತ ಆದಾಗ ಬೇಕಾದ್ರೆ ಪುಸ್ತಕ ಇದು ಸಮುಚ್ಚಯ ಹೇಳ್ಬೋದು. ರ್ಯಾಕು ಪುಸ್ತಕ ತೆಗಿತೀನಿ ಬಿಡಿಸ್ತೀನಿ, ಸಮುಚ್ಚಯ ಹೇಳ್ಕೊಡಿ. ಈ ಕೈ ಸಮುಚ್ಚಯ ಅಂತ ಹೇಳ್ಬೋದು, ಬಿಡಿಸ್ತೀನಿ. ಈ ಬೆರಳು ಕೈ ಸಮುಚ್ಚಯ ಸೇರೇ ಬೆರಳು ಕೈ ಯಾವಾಗ ಯಾವ್ದಿದ್ದೇವೆ ಅದು ಇರೋದೇ ಇಲ್ವಾ, ಸಮುಚ್ಚಯ ಅಲ್ಲ. ನಮ್ಮ ಇವನು ಸುಮನಾಕಾರ ಇದ್ ಮಾಡಪ್ಪ. ಅಂದ್ರೆ ಈ ಸಮುಚ್ಚಯ ಆಗ್ಬೇಕಾದ್ರೆ ಎರಡು ಹೋಲ್ ಎರಡು ಸಪರೇಟ್ ಆಗಿರ್ಬೇಕು. ಅವ್ನು ನೋಡಿ ರ್ಯಾಕಿಗೆ ಈ ಪುಸ್ತಕ ಸಮುಚ್ಚಯ ಆಗತ್ತೆ, ತೆಗಿಬೇಕು. ಆದ್ರೆ ಈ ಕಾಲು ಈ ಪ್ಲೇಟ್ ಸಮುಚ್ಚಯ ಅಲ್ಲ. ರ್ಯಾಕೂನ್ ಬೇಕಾದ್ರೆ ಅಷ್ಟು ಸೇರಿ ಮೇಲೆ ರ್ಯಾಕೂನ್ ಅದು. ಅಂದ್ರೆ ಇವಾಗ ಒಂದೊಂದು ಅದು ಕಂಪ್ಲೀಟು ಇದು ಕಂಪ್ಲೀಟು, ಅವಾಗ ಅದು ಸೇರಿರ್ತಕ್ಕಂಥ ಹೌದು, ಸ್ವತಂತ್ರವಾದ ಭಿನ್ನವಾದ ಎರಡು ಸೇರಿದ್ರೆ ಸಮುಚ್ಚಯ. ಸ್ವತಂತ್ರವಾಗಿ ಭಿನ್ನವಾದ ಅದೆರಡು ಸೇರಿದ್ರೆ ಸಮುಚ್ಚಯ. ಬುಕ್ಕು ರ್ಯಾಕು ಅದು ಸಮುಚ್ಚಯ ಅಂತ ಹೇಳ್ಬೋದು. ಹೇಳ್ಬೋದು. ಯಾಕಂದ್ರೆ ರ್ಯಾಕಿಗೆ ಬುಕ್ ಸೇರಿಲ್ಲ, ಬುಕ್ಕಿಗೆ ರ್ಯಾಕ್ ಸೇರಿಲ್ಲ, ಕೂಡಿಸ್ಕೊಳ್ಳೋದು. ದೇವತೆ ಮತ್ತು ದ್ರವ್ಯ ತಿಳ್ಕೊಂಡೇ ಕರ್ಮ ಮಾಡ್ಬೇಕಾಗಿ. ಹೌದೌದು. ಸೊ ದೇವತಾ ದ್ರವ್ಯ ತಿಳ್ಕೊಂಡು ಕರ್ಮ ಮಾಡ್ಬೇಕು ಅನ್ನೋದು ಯಾವಾಗ್ಲೂ ಸಿದ್ಧ. ಅದು ವೀರ್ಯವಾಗಿರುತ್ತೆ. ಅದು ತಿಳ್ಕೊಂಡು ಮಾಡ್ಬೋದು, ಅದನ್ನ ತಿಳ್ಕೊಳ್ಳೇಬೇಕು. ತಿಳ್ಕೊಂಡೆ ಮಾಡಿದ್ರೆ ವೀರ್ಯ, ತಿಳ್ಕೊಂಡ್ ಮಾಡಿದ್ರೆ ವೀರ್ಯ ಮತ್ತೆ ಚೆನ್ನಾಗತ್ತೆ. ತಿಳ್ಕೊಂಡು ಮಾಡ್ಬೇಕು, ಅದು ವೀರ್ಯವಾಗಿರುತ್ತೆ. ಅದರದ್ದೇ ಹೆಚ್ಚುಗಾರಿಕೆ. ಆ ದೇವತೆ ಬಗ್ಗೆ ಉಪಾಸನೆ ತೀವ್ರವಾಗಿ, ಆ ಸಾಯುಜ್ಯ ಹತ್ರ ಆಗಿ, ಇಲ್ಲ ದ್ರವ್ಯದ ವಿಶೇಷತೆ ಸೇರಿದ್ರೆ ವೀರ್ಯವಂತಾಗುತ್ತೆ. ತಿಳ್ಕೊಳ್ಳದೆ ಮಾಡಕ್ಕೆ ಬರದೇ ಇರೋದ್ರಿಂದ ಅದ್ರದ್ದು ಹೆಚ್ಚುಗಾರಿಕೆಯಿಂದ ಅದಕ್ಕಾಗಿ ಭಾವ ಬರಲ್ಲ ಅಂತ ಅಷ್ಟೇ. ಈ ಕರ್ಮ ಸ್ವರೂಪ ತಿಳ್ಕೊಳ್ಳದೆ ಹೋದ್ರೆ ಕರ್ಮ ಮಾಡಕ್ಕಾಗಲ್ಲ. ಕರ್ಮ ಸ್ವರೂಪದಲ್ಲಿ ಆಗ್ಲೇ ಇದೆ. ಕರ್ಮ ಸ್ವರೂಪದಲ್ಲಿ ದೇವತಾ ಪರಿಚಯ, ದೇವತಾ ಭಾವನೆ ಇದೆಲ್ಲ ಜಾಸ್ತಿ ಮೆರಗು ಮಾಡುತ್ತೆ. ಶ್ರದ್ಧಾ ಭಕ್ತಿ ಹೆಚ್ಚಾದ್ರೆ ಹೆಚ್ಚಾಗ್ತಾ ಹೋಗುತ್ತೆ. ಈ ಶ್ರದ್ಧಾ ಭಕ್ತಿಗಳೆಲ್ಲ ಅದು ಕೂಡ್ಕೊಂಡಷ್ಟು ಅದು ಮೆರಗು ಹೆಚ್ಚಾಗ್ತಾ ಹೋಗುತ್ತೆ. ಸಮುಚ್ಚಯೋ ನ ತಸ್ಯ ಸ್ಯಾತ್. ಅದಕ್ಕೆ ಸಮುಚ್ಚಯ ಅನ್ಸ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಅಂಗದೊಡನೆ ಅಂಗಿಗೆ ಸಮುಚ್ಚಯ ಅಲ್ಲ. ಅಂಗದೊಡನೆ ಅಂಗಿಗೆ, ಅದೇ ಅಂಗಿಯೊಡನೆ ಅಂಗಕ್ಕೆ ಯಾವುದೊಳೆ ಸಮುಚ್ಚಯ ಎಂಬುದಲ್ಲ, ಎಂಬುದಿಲ್ಲ.
ಇನ್ನು ಶ್ಲೋಕ ಜ್ವರ ಇನ್ನು ಲೇ ನನ್ ಜ್ಞಾನ ಇದೆ ನಿನ್ ಕರ್ಮ ಹಾರೋಗುತ್ತೆ ಎಂತ ಸಂಶಯ ಮಾಡ್ತೀಯೋ ಕತ್ಲೆಗೂ ಬೆಳಕು ಸಂಶಯ ಮಾಡ್ತೀಯಾ ಬೆಳಕು ಬಂದು ಕತ್ಲೆ ಏನಾಗುತ್ತೆ ಡಮಾರ್ಕೆಸ್ ನನ್ ಜ್ಞಾನ ಬಂತು ಅಂದ್ರೆ ನಿನ್ ಕರ್ಮ ಅಳಿಸೋಗುತ್ತೆ ಎಂತ ಸಂಶಯ ಮಾಡ್ತೀಯಾ ಸಮಶ್ಚಯಸ್ತಯೋರೇವಂ ರವಿಶಾರ್ವರಯೋ ಯಥಾ ರವಿಶಾರ್ವರಯೋರ್ ಯಥಾ ಸಮಶ್ಚಯಸ್ತಯೋರೇವಂ ರವಿಶಾರ್ವರಯೋ ನಿಷ್ಕೃತಿಸಿದ್ದಿ ಯಚ್ಚಾಪ್ಯೈಕಾತ್ಮ ವಿಜ್ಞಾನಂ ತದಜ್ಞಾನೇಕ ಘಸ್ಪರಂ ತಸ್ಮಿನ್ ಸತಿ ಕುತಃ ಕರ್ಮ ತಾವಾಪೇಕ್ಷಾಸ್ಯ ಗೋಚರೇ तस्मिन् सति कुतः कर्म कामापेक्षास्य गोचरे यत् च अपि एकात्मविज्ञानं तत् अज्ञान स्मरं तस्मिन् सति कुतः कर्म का वा अपेक्षा अस्य गोचरे ಎಷ್ಟಾಪಿ ಇನ್ಯಾವ ಐಕಾತ್ಮ ವಿಜ್ಞಾನ ಅಂತ ನಾನು ಹೇಳಿದೆ ಹಿಂದೆ ಅದು ಅಜ್ಞಾನ ನುಂಗು ಹಾಕುವಂಥದ್ದು ಘಸ್ಪರನ ಘಸಲ ಅದನ್ನೇ ಮರಸ್ಪರ್ತಿಯ ಅಜ್ಞಾನ ಬ್ರಹ್ಮ ನೋಡಿದೆ ಬೆಳಕು ಕತ್ಲೆ ಏನ್ ಮಾಡಿದ್ರೆ ಹೇಳ ಬೆಳಕು ಕತ್ಲೆ ಕೂಡ ಹಾಕ್ಬಿಡುತ್ತೆ ಓಡಿಸಲ್ಲ ಇಲಿ ಓಡಿಸ್ತೀಯ ಹಾವು ಓಡಿಸ್ತೀಯ ಕತ್ಲೆ ಬೆಳಕು ಕತ್ಲೆನ ಓಡಿಸಲ್ಲ ನುಂಗ್ ಹಾಕ್ಬಿಡುತ್ತೆ ಇಲ್ಲ ಮಾಡ್ಬಿಡುತ್ತೆ ಸ್ವಾಲೋಯಿಂಗ್ ಕರೆಕ್ಟ್ ಸ್ವಾಲೋಯಿಂಗ್ ಓಡಿಸೋದಾದ್ರೆ ಬೇರೆ ಅಲ್ಲೆಲ್ಲ ಹೋಗಿ ಕೂತ್ಕೊಂಡಿದೆ ಬೆಳಗ್ಗೆ ನಾಲ್ಕು ಕೂತ್ಕೊಂಡಿದ್ದೆ ಕತ್ಲೆ ಓಡೋಗಿ ನಾಲ್ಕು ಕೂತ್ಕೊಂಡಿರ್ತೀನಿ ನೀನ್ ಒಮ್ಮೆ ಬರ್ತೀನಿ ಹಂಗ್ ಕೂತ್ಕೊಳ್ಳಲ್ಲ ಹಾಗೆ ಜ್ಞಾನ ಬಂತು ಅಂದ್ರೆ ಅಜ್ಞಾನ ಗುಲಾಮ್ ದುಬೈ ಅಜ್ಞಾನ ಒಂದನ್ನೇ ನುಂಗ್ ಹಾಕುವಂಥದ್ದು ಜ್ಞಾನ ಹೀಗೆ ತಸ್ಮಿನ್ ಸತಿ ಆ ಜ್ಞಾನ ಇದ್ದಾಗ ಎಲ್ಲಿಂದ ಕರ್ಮ ತಗೊಂಡ್ಬರ್ತೀಯ ಯಾಕೆ ಹೇಳ ಅದ ಕರ್ಮ ಮಾಡಕ್ಕೆ ಕರ್ತೃತ್ವ ಬೇಕು ಕರ್ತೃತ್ವ ಅಜ್ಞಾನದಿಂದ ಹುಟ್ಕೊಳ್ಳೋದು ಅಜ್ಞಾನ ಕಿತ್ತಾಕ್ಬಿಟ್ಟಿದ್ದಾನೆ ಕರ್ತೃತ್ವ ಇಲ್ಲ ಕ್ರಿಯಾಕಾರಕ ಇಲ್ಲ ದ್ವೈತವೇ ಇಲ್ಲ ಎಲ್ಲಿ ಕರ್ಮ ತಗೊಂಡ್ಬರ್ತೀಯ ಅಷ್ಟೇ ಅಲ್ಲ ಅಸ್ಯಾನಸಿ ಜ್ಞಾನಸ್ಯ ಆ ತನ್ನ ಗೋಚರ ಮೋಕ್ಷದಲ್ಲಿ ಏನ್ ಅಪೇಕ್ಷೆ ಇದೆ ಗೋಚರ ಅಂದ್ರೆ ತನಗೆ ವಿಷಯವಾದ ಮೋಕ್ಷದ ವಿಷಯದಲ್ಲಿ ಅದಕ್ಕೆ ಇನ್ನೊಂದು ಅಪೇಕ್ಷೆ ಏನಿದೆ ಜ್ಞಾನಕ್ಕೆ ತನ್ನ ಗೋಚರವಾದ ಮೋಕ್ಷ ಕೊಡಕ್ಕೆ ಕರ್ಮ ಸ್ವಲ್ಪ ಹೆಲ್ಪ್ ಮಾಡೋ ಮೋಕ್ಷ ಕೊಡಕ್ಕೆ ಉಪಾಸನೆ ನೀನ್ ಬರ ಅಂತ ಯಾರನ್ನು ಕರೆಯಲ್ಲ ಜ್ಞಾನವು ತನ್ನ ಗೋಚರವಾದ ವಿಷಯವಾದ ಮೋಕ್ಷದ ಫಲವನ್ನು ಉಂಟು ಮಾಡೋದಕ್ಕೆ ಯಾವುದರ ಅಪೇಕ್ಷೆ ಇಲ್ಲ ಅದಕ್ಕೆ ಸ್ವತಂತ್ರವಾಗಿ ಜ್ಞಾನ ಮೋಕ್ಷ ಕೊಟ್ಬಿಡುತ್ತೆ ಅದು ಇಂಡಿಪೆಂಡೆಂಟು ಸ್ವತಂತ್ರ ಕರ್ಮ ಆದ್ರೆ ಹಾಗಲ್ಲ ಕರ್ಮಕ್ಕೆ ಬಲವತ್ತರವಾದ ಪಾಪಕರ್ಮ ಬಂದು ಅಡ್ಡಿ ಬಂದ್ಬಿಡುತ್ತೆ ಸೋಮ್ಯಾಗನೇ ಮಾಡಿರ್ಬೋದು ಬ್ರಹ್ಮಹತ್ಯೆ ಮಾಡ್ಬಿಟ್ಟೆ ಅಂದ್ರೆ ಟೇಡ್ ಬಂದ್ಬಿಡುತ್ತೆ ಸೋಮ್ಯಾಗ ನಿಂತು ಬಿಟ್ಟು ಬ್ರಹ್ಮಹತ್ಯೆ ನುಗ್ಗಿಬಿಡುತ್ತೆ ಅದು ವಾಕ್ಯ ಇದೆ ಎಲ್ಲ ಅತ್ಯುತ್ಕಟೈ ಪುಣ್ಯ ಪಾಪೈ ಇಹೈವ ಫಲಮಶ್ನುತೆ ಅಂತ ಧರ್ಮಶಾಸ್ತ್ರ ಏನೋ ಪುಣ್ಯಕರ್ಮ ಎಲ್ಲ ಮಾಡಿದ ತೀವ್ರ ಜೋರಾದ ಮಹಾಪಾಪ ಮಾಡ್ಬಿಟ್ಟೆ ಅಂದ್ರೆ ನೀನ್ ಮಾಡಿದ ಎಲ್ಲಾ ಪುಣ್ಯವೂ ಪೆಂಡಿಂಗ್ ಹೋಗ್ಬಿಡುತ್ತೆ ಡಿಲೀಟ್ ಆಗಲ್ಲ ಎಲ್ಲೋ ಮೂಲೆ ಹೋಗಿ ಕೂತ್ಕೊಂಡ್ಬಿಡತ್ತೆ ಈ ಪಾಪ ಮಾಡಿದ ಮುಗಿಸಿದ ಮೇಲೆ ಅದು ಎಷ್ಟು ವರ್ಷ ಎಷ್ಟು ಕಲ್ಪು ಆಮೇಲೆ ಮೆಲ್ಲ ಬರುತ್ತೆ ಅದಕ್ಕೆ 108 ರಗಳೆ ಏನ್ ಗೊತ್ತಾ ಈ ಕರ್ಮಫಲ ಸ್ವರ್ಗ ಸಿಗತ್ತೆ ಅನ್ಕೊಳ್ಳಿ ಸ್ವರ್ಗದಲ್ಲೂ ಅಲ್ಲಿನ ಭೋಗ ಅನುಭವಿಸುವಾಗ ನಿನ್ನ ಕರ್ಮದ ಸಪೋರ್ಟಲ್ಲೇ ಅನುಭವಿಸಬೇಕು ಅಲ್ಲಿ ನೀನು ರಂಬೆಗೆ ಊರುಷಿಗೆ ಇಷ್ಟ ಇಲ್ಲ ಅಂತ ಬರೋಕೆ ಹೋಗ ಬರಲ್ಲ ಅಂದ್ರೆ ಏನು ಮಾಡಕ್ಕಲ್ಲ ಸ್ವರ್ಗದಲ್ವೇ ಅದಿನ್ನ ಕರ್ಮ ಅವ್ರು ಪ್ರೇರಣೆ ಮಾಡುತ್ತೆ ಏನಂತ ಹೌದು ಕರ್ದ ಹೋಗ್ಬೇಕು ಅಂತ ನೀನ್ ಮಾಡಿದ ಸೋಮಿಯಾಗದ ಕರ್ಮ ನಿನ್ಗೆ ನಿಂದೆ ಆಯ್ತಾನೆ ನಿನ್ಗೆ ಕಲ್ಪನೆಯಲ್ಲೇ ಕಟ್ಟ ಇರೋದು ಆ ಸ್ವರ್ಗ ಆ ರಂಬೆ ಊರ್ವಶಿ ಅವ್ರಿಗೂ ನಿನ್ನ ಕರ್ಮ ಇದಾಗತ್ತೆ ಪ್ರೇರಕವಾಗಿ ಅವರು ಬರ್ತಾರೆ ಹೋಗ್ತಾರೆ ಕೆಲವು ಸಮಯ ಬರೋಲ್ಲ ಬೇಜ ಮಕ್ಕಳಿಗೆ ಹೋಗ್ಬಿಡ್ತೀನಿ ಯಾರು ಹೋಗ್ಬಿಡ್ತಾರೆ ನೀ ಸಿಟ್ಟು ಮಾಡ್ಕೊಂಡ್ರು ಏನು ಮಾಡಕ್ಕಾಗಲ್ಲ ಅಲ್ಲೇ ಇನ್ನೊಬ್ರದ್ದು ಸುಪೀರಿಯರ್ ಆಗ್ಬಿಡ್ತಂದ್ರೆ ಇದಕ್ಕೆ ಪುರೂರವ ಊರುಷಿ ಮಾಡ್ಬಿಟ್ಟ ದೇವೇಂದ್ರನಿಗೆ ಬಿದ್ದು ಹತ್ಕೊಂಡ್ಬಿಡ್ತು ಎಷ್ಟು ಬರೋದಾನೇ ಇಲ್ಲ ಹೆಂಗ ಮಾಡಿ ಮಿಂಚು ಬರೆಸಿ ಇದು ಮಾಡಿದಿ ಆ ನಗ್ನತೆ ತೋರಿಸಿ ಕರ್ಕೊಂಡ ನಂಬಿಕೆ ಚಂದಮಾಮ ಕಥೆ ಕರ್ಮಕಾಂಡದಲ್ಲಿ ಚಂದಮಾಮ ಕಥೆ ನಂಬೋದು ಬಿಟ್ಟು ಬಿಡ್ಬೋದು ಅಷ್ಟೇ ಶ್ರದ್ಧಾವ್ಯಾದ ಭಾವನೆ ಇದೆ ಮಾಡಿ ನಂಬಿಕೆ ಇದೆ ಮಾಡಿ ಹೋಗಿ ಫಲ ಅದ ನಿಮ್ಮ ಸೋಮಯಾಗ ಮಾಡಿದವ್ರು ಕನಸು ಸ್ವರ್ಗ ದಶಪೂರ್ಣಿಮಾಸ ಮಾಡಿದವ್ರು ಕನಸು
ಎಲ್ಲ ಪ್ರತಿಯೊಂದು ಕರ್ಮವೂ ಒಂದು ಕನಸು ಕೊಡಬೇಕು. ಪ್ರತಿಯೊಂದು ಪಾಪಕರ್ಮವೂ ಒಂದು ಕನಸು ಕೊಡುತ್ತೆ. ಪಾಪಕರ್ಮ ಮಾಡಿದ್ರೆ ದುಸ್ವಪ್ನ ಬರುತ್ತೆ, ಹಾಗೆ ದುಷ್ಟ ಲೋಕ ಅಂತೀವಿ, ಅದು ಒಂದು ಕನಸೆ. ಪುಣ್ಯಕರ್ಮ ಮಾಡೋದ್ರಿಗೆ ಅದಂತ ಕನಸು ಬರುತ್ತೆ, ಅದ ಲೋಕ ಬರುತ್ತೆ. ಭಯ ಭ್ರಾಂತೆ ಇಂಥ ಮುಟ್ಟಾಳದ ಅವಿವೇಕದ ಪರಮಾವಧಿ. ಯಾತಕ್ಕೆ ಬೇಕದು? ಸತ್ಯ ಕಳ್ಕೊಂಡು ನೆಮ್ಮದಿಯ ಆತ್ಮಾರಾಮನಾಗಿರೋ ಬಿಟ್ಟು ಕೆರತ ಕಡ್ತಾ ಕೆತ ಮಾಡ್ತಿದ್ವಿ ಬುದ್ಧಿ ಇದ್ದವರು. ಐಕಾತ್ಮ ವಿಜ್ಞಾನ ಆಯ್ತು, ಅರ್ಥ ಮಾಡ್ಕೊಂಡ್ರ? ಐಕಾತ್ಮ ವಿಜ್ಞಾನವೆಂಬುದೇನಿದೆ ಅಜ್ಞಾನವೊಂದನ್ನೇ ತುಂಗ ಹಾಕುವಂಥದ್ದು ಮಾಡ್ಕೊಡಿ. ಅದು ಅಜ್ಞಾನವೊಂದನ್ನೇ ಅಜ್ಞಾನವೊಂದನ್ನೇ ತಿಂದು ಹಾಕ್ಬಿಡುತ್ತೆ. ಅದಿನ್ ಕರ್ಮ ತಿಂದು ಹಾಕಲ್ಲ. ಇವು ಕರ್ಮ ಪ್ರಪಂಚ ತಿಂದು ಹಾಕಲ್ಲ. ಏಕಪದಕ್ಕೆ ಏಕೆ ಮುಖ್ಯಾನ್ಯ ಕೇವಲ ಅಂತ ಅನೇಕ ಅರ್ಥ ಇದೆ. ಏಕಪದಕ್ಕೆ ಇದೊಂದೇ ಸಾಕು, ಜ್ಞಾನ ಒಂದೇ ಸಾಕು. ಜ್ಞಾನ ಇಲ್ಲ, ಅಜ್ಞಾನ ಈಕ ಇದೆ. ಅಜ್ಞಾನ ಹಂಗ ಒಂದ್ ಸಮಸ್ಯೆ ಬಂದ್ರೆ ಒಂದೊಂದು ಹೆಂಗ್ ತಗೊಳ್ತೀರಾ? ಐಕಾತ್ಮ್ಯ ವಿಜ್ಞಾನ ವರ್ತತೆ ಏಕ ಏವ ಸಮರ್ಥೋ ಭವತಿ. ಅದು ಸ್ವತಂತ್ರವಾಗಿ ಅಜ್ಞಾನಿಕ ಕಸ್ಮನ ಸಮಸ್ಯೆ ಬಂದ್ರೆ ಒಂದ್ ತಗೊಳ್ ಬರಲ್ಲ. ಅದು ವ್ಯಾಕರಣದಲ್ಲಿ ಯಾರು ಒಪ್ಪಿಲ್ಲ. ಅಜ್ಞಾನ ಒಂದ್ ಅದ ಯಾಕೆಂದ್ರೆ ಅಜ್ಞಾನ ಒಂದ್ ತಿಂದ ಹಾಕಿ ಸಾಕು. ಕರ್ಮ ತಿಂದ ಹಾಕ್ಬೇಕಾಗಿಲ್ಲ, ಲೋಕ ತಿಂದ ಹಾಕ್ಬೇಕು, ಯಾವ ತಿಂದ ಹಾಕ್ಬೇಕ. ಅಜ್ಞಾನ ತಿಂದ ಹಾಕ್ಬಿಟ್ಟು ಎಲ್ಲ ಹೋಯ್ತು. ಅದೊಂದನ್ನೇ ತಿಂದ ಅಜ್ಞಾನ ಒಂದನ್ನೇ ನುಂಗ್ ಹಾಕುವಂಥದ್ದು. ಕರ್ಮ ಕ್ರಿಯಾಕಾರಕ ಎಲ್ಲ ಯಾವ ತಾನೇ ಹೋಗುತ್ತೆ, ಆಟೋಮೆಟಿಕ್ ಹೋಗುತ್ತೆ. ನೀವು ಕನಸೇ ಹೋದ್ಮೇಲೆ ಆಮೇಲೆ ಅಲ್ಲಿ ಹುಲಿ ಹೋಗಿ ಕೂತ್ಕೋಬೇಕಾ? ಹುಲಿ ಇಟ್ಟಿಸ್ಕೊಂಡ್ ಬರ್ತಾ ಇರತ್ತಪ್ಪ, ಓಡ್ತಾ ಇರ್ತೀರಾ, ಆಗ್ಬಿಡುತ್ತೆ. ಕನಸು ಹೋಯ್ತು, ಅದು ಹುಲಿ ಕೂತವ ಕೊಡ್ಸೋಣ, ಹಂಗ್ ಮಾಡ್ತೀರ. ಸಂಪೂರ್ಣವಾಗಿ ಏಕೆ ಮುಖ್ಯಾನ್ಯ ಕೇವಲ ಸಂಪೂರ್ಣ ವಿಜ್ಞಾನ ಮಾತ್ರವನ್ನ ಮಾಡ್ಬೋದು. ಅದಷ್ಟ ಏಕಾಂದ್ರೆ ಅದಷ್ಟನ್ನೇ ತಿಂದು ಹಾಕುವಂಥದ್ದು, ತಿಂದು ಹಾಕುವಂಥದ್ದು. ತಸ್ಮಿನ್ ಸತಿ ಅಂದ್ರೆ ಜ್ಞಾನೇ ಸತಿ, ಜ್ಞಾನವಿರುವಾಗ ಅಜ್ಞಾನ ಉಂಟಾಗುವ ಕರ್ಮ ಹೇಗೆ ತಾನೇ ಇರುತ್ತೆ. ಅಜ್ಞಾನ ಉಂಟಾಗುವ ಕರ್ಮವು ಹೇಗೆ ತಾನೇ ಇರುತ್ತದೆ. ಅಷ್ಟೇ ಅಲ್ಲ, ಆ ಜ್ಞಾನಕ್ಕೆ ತನ್ನ ಫಲವಾದ ಮೋಕ್ಷದ ವಿಷಯದಲ್ಲಿ ಮತ್ತೊಂದು ಅಪೇಕ್ಷಿತಾನೆ ಹೇಗೆ ತಾನೇ ಬರುತ್ತದೆ. ಜ್ಞಾನವು ಸ್ವತಂತ್ರವಾಗಿ ಮೋಕ್ಷವನ್ನು ಫಲವನ್ನು ಕೊಡುತ್ತಿರುವಾಗ ಅದಕ್ಕೆ ಕಮ್ಮ ನೀನು ಬಾರ ಹೆಲ್ಪ್ ಮಾಡೋ, ಕಲಿ ಎತ್ತಬೇಕಾದ್ರೆ ನೀನು ಹಿಡ್ಕೊಡೋ, ನೀನು ಹಿಡ್ಕೊಳ್ಳೋ, 4 ಜನ ಹಿಡ್ಕೋತೀವಲ್ಲ. ಹಾಗೆ ಜ್ಞಾನ ಮೋಕ್ಷ ಕೊಡ್ಬೇಕಾದ್ರೆ ಅಣ್ಣ ಕರ್ಮ ನೀನ್ ಬಾ, ತಮ್ಮ ಮೋಕ್ಷ ಉಪಾಸನೆ ನೀನು ಬಾರ, ಹೊಸ್ತಿ ಎತ್ತಿ ಮೋಕ್ಷ ಹಂಗಿಲ್ಲ. ಕಲ್ಲು ಎತ್ತಕ್ಕೆ 4 ಜನ ಬೇಕು, ಅದು ಇನ್ನೇನ್ ಮಾಡೋಕೆ 4 ಜನ ಬೇಕು. ರಾಕಿ ಜ್ಞಾನ ಮೋಕ್ಷ ಕೊಡಕ್ಕೆ ಯಾರ ಹಂಗೂ ಇಲ್ಲ. ಡಿಂಗೋಡಿಂಗ ಕೊಟ್ಬಿಡುತ್ತೆ. ಮತ್ತೆ ಜ್ಞಾನಕ್ಕೆ ತನ್ನ ಗೋಚರವಾದ ಮೋಕ್ಷದ ವಿಷಯದಲ್ಲಿ ಏನು ತಾನೇ ಅಪೇಕ್ಷೆ ಇದೆ. ಮತ್ತೊಂದರ ಹೇಳ್ತಾರೆ, ಮಾಂಸ ಪ್ರಧಾನ ಕಾನ್ಸ್ಟಿಪೇಷನ್ ಅನ್ಕೋ, ಅದು ನ್ಯಾಚುರಲ್ ಇದು. ಏನು ಪಾತು ಶುಗರ್ ಪೇಷಂಟ್ ನಿಮಗೆ ಏನಲ್ಲ ಪಾತು ಬರೋಕ ಶುಗರ್ ಹೆಚ್ಚಾಗಕ್ಕ ಅಲ್ಲ. ಅಡ್ಡುಗುರುಳೆ ಔಷಧಿ ಅಂತರತೆ ಔಷಧಿ ನಮ್ಗೆ ಗೊತ್ತಿರಲಿ. ಶುಗರ್ ಹೆಚ್ಚಾಗಲ್ಲ, நம்மளுக்கு சுகர் இல்ல, நம்ம விற்கணும். உங்களுக்கு சுகர் இக்கறதானோ பாரணும். அது சுகருக்கு கான்ட்ராஇண்டிகேஷன் காண்தா இல்லையான்ட்டு அதை பார்த்தேன். சுகருக்கு நல்லே சுகர் ಹೆಚ್ಚು ಮಾಡಲ್ಲ. ಯಾಕೆ ಲಾಂಗ್ ಟರ್ಮಿಗೆ ಅವನಿಗೆ 3 ನಾಳ ಅಂದ್ರೆ ಹೆಂಗ್ ಕೇಳ್ತಿಲ್ಲ, ಅದು ಸಾಟನೆ ಒಟ್ಟು ಅಷ್ಟು ಇಲ್ಲ. ಶುಗರ್ಗೆ ರಾಂಗ್ ಆಗಿ ಸಿಹಿ ಇದ್ದಾಗ ರಾಂಗ್ ಹಾಕೋದು, ಒಂದು ಟೆಸ್ಟ್ ಇಲ್ಲ. ಕೆಲವೆಲ್ಲ ಫ್ಯಾಟ್ ಅಂಶ ಜಾಸ್ತಿ ಇದ್ದಾಗ ಒಂದು ಟೇಸ್ಟ್ ಗೊತ್ತಾಗಲ್ಲ, ಶುಗರ್ ಹೆಚ್ಚಾಗ್ಬಿಡುತ್ತೆ. ಅದು ಆಗ್ಲ ಅಂದ್ರೆ ಫ್ಯಾಟ್ ಅಂಶ ಅದು ಇಲ್ಲ, ಇಲ್ಲ ಫ್ಯಾಟ್ ಇಲ್ಲ, ಲೋ ಲೋ ಇರುತ್ತೆ. ಇದೆ ಯಾವ್ದು ಹೇಳ ಅಮ್ಮನ್ ಕೇಳ್ತಾ ಇದ್ದಾರೆ, ಯಾವ್ದು ಹೆಸರು? ಇಸಬ್ಗೋಲ್. ಇಸಬ್ಗೋಲ್ ಗೊತ್ತಾಯ್ತಾ? ಕಾನ್ಸ್ಟಿಪೇಷನ್ಗೆ ಇಸಬ್ಗೋಲ್. ಇಸಬ್ಗೋಲ್ ಇಟಬ್ಗೋಲ್, ಇಟಬ್ಗೋಲ್ ಅಂತ
ಹಾ ಗೊತ್ತಿರ್ತದೆ ಈ ISABGO ಇಸಬ್ ಗೋಲ್ ಇಸಬ್ ಇಸಬ್ಬ ಹಾ, ಹಾ. ಇಸಬ್ಬ ಇಸಬ್ ಗೋಲ್ ಇಸಬು ಅಂತ ಇದು ಇದು ಧಾನ ಇದೆಯಲ್ಲ ಇಸಬು ಅಂತ ಒಂದು ಕರ್ತ ಇಸಬ್ ಗೋಲ್ ಅಲ್ಲದೆ ಆ ಇದು ಮಾತ್ರ ಆ ಇದು ಔಷಧಿ ಪ್ಯಾಕೆಟ್ ಅಲ್ಲಿ ಮಲಬದ್ಧತೆಗೆ ಇತ್ಯಾದಿ ಏನು ಮೆನ್ಷನ್ ಮಾಡಿಲ್ಲ. ನೋಡ್ತೀನಿ ಒಂದ್ಸಲ ಸರಿ ಇರ್ತದೆ. ಇಸಬ್ ಗೋಲ್ ಹೋಣ ಮುಂದಕ್ಕೆ ನಿಲ್ಸ್ಕೊಳ್ಳೋಣ ಅವ್ರೆ. ನಿಲ್ಸೇ ಬೇಡ ಅಂತ ಇದಾರೆ. ಟೈಮ್ ಆಯ್ತಂತೆ. ಓಕೆ ಶಾಂತಿ 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 ಶಾಂತಿ. ಹಾ ಇದೆ ಅದೇ ಇದೆ 317 200 ಅದಕ್ಕೆ ವ್ಯತ್ಯಾಸ ಕ್ವಾಂಟಿಟಿ 200 grams 100